ಸಾವಿಗೆ ನಾನು ಎದರುವನಲ್ಲ, ಕಾಲ ನಾಳುಗಳು ಬಾಯೆಂದಳೆದು ಸಾಕೆಲ್ಲುವೆನಮ್ಮ, ಅಮ್ಮ ಸಾಕೆಲ್ಲುವೆನಮ್ಮ. ಅಮ್ಮ ಹಸುವೆ ಹಸುವೆ ಉಪವಾಸವೆಂಬ ಗರಗಸದಿಲ್ಲ, ಉಪವಾಸವೆಂಬ ಗರಗಸದಿಲ್ಲ. ಆತ್ಮಗೌರವ ಕಳಿಸಲು ತಾಯ ಅಯೋಗ್ಯನೆಂದು ತಿಳಿದಂದರಿಗೆ ಅನ್ನವ ನೀಡಮ್ಮ, ಅಮ್ಮ ಅನ್ನವ ನೀಡಮ್ಮ. ಅಮ್ಮ ಹಸುವೆ ಹಸುವೆ ಭವತಿ ಭಿಕ್ಷಾಂದೆ, ಭವತಿ ಭಿಕ್ಷಾಂದೆ. ಏನು ಯಾರ ಭವತಿ ಭಿಕ್ಷಾಂದೇಹಿಂದ ಸಾರಥಿರವಲ್ಲ, ಇವರಿಗೆ ಯಾವ ಭಿಕ್ಷವನ್ನು ನೀಡಲಿ? ಇರಲಿ, ನಾನು ಉಣ್ಣುವ ಅನ್ನವನ್ನಾದರೂ ಕೊಟ್ಟು ಉಪವಾಸ ಮನೆಯಲ್ಲಿ ಕೆಲಸವನ್ನು ಮಾಡುತ್ತೇನೆ. ಸ್ವಾಮಿ, ಅಮ್ಮ, ಈ ಅನ್ನವನ್ನು ತೆಗೆದುಕೊಂಡು ಹೋಗಿ ಎಲ್ಲಿಯಾದರೂ ಊಟವನ್ನಾದರೂ ಮಾಡಿ ಸ್ವಾಮಿ. ಅಮ್ಮ, ಈ ಪಟ್ಟಣದಲ್ಲಿ ತಿರುಗಾಡಿದರು ಈ ಪಾಪಿಯ ಮೇಲೆ ಯಾರೂ ಕರುಣೆ ಬಾರಲಿಲ್ಲ. ನಿನಗಾದರೂ ಕರುಣೆ ಬಂದು ಅನ್ನವನ್ನ ಕೊಟ್ಟೆ ಇಲ್ಲ ತಾಯಿ. ಇದೋ ನಿನಗೆ ನಮಸ್ಕರಿಸುವೆನಮ್ಮ. ಸ್ವಾಮಿ, ಈ ಪಾಪಿಯಾದ ಪಾದಕ್ಕೆ ನಮಸ್ಕರಿಸುವಿರಿ. ಮೇಲೇಳಿ ಸ್ವಾಮಿ, ಮೇಲೇಳಿ. ಯೋ ಯೋ ಅಯ್ಯ, ಏನಾದಣ್ಣ ಏನಾಯ್ತು? ಬಾರ ಇಲ್ಲಿ. ಏನದು? ನಮ್ಮ ಮನೆಗೆ ದಾಸಿ ತಂದಿರ್ಲಿವೇನಯ್ಯ? ಹಾ ಹೇಳಪ್ಪ. ಆ ದಾಸಿ ಹಾ ಅರ್ಧ ನೋಡು ಅನ್ನನ ಇವಯ್ಯ ಬಂದು ಅರ್ಧ ಅನ್ನ ದಾಡುವ ಅಮ್ಮಂತ ವೀಸ್ಕೊಂಡು ಡೈಲಿ ತಿನ್ಕೊಂಡು ಹೋಯ್ತಾನಲ್ಲ. ಅಲ್ಲ ಕಣೋ ದಂಡವ, ಎಲ್ಲಾದ್ರೂ ಕೂಲಿ ಮಾಡ್ಕೊಂಡು ಜೀವನ ಮಾಡಕ್ ಆಗೋದಿಲ್ವೇನೋ? ಸ್ವಾಮಿ, ಕೂಲಿ ಮಾಡೆಂದು ಇರಿಸಿಕೊಳ್ಳುವರು ಯಾರು ಇಲ್ಲವಲ್ಲ ಸ್ವಾಮಿ. ಹಾಗಾದ್ರೆ ನಮ್ಮ ತೋಟದಲ್ಲಿ ಕೆಲಸ ಮಾಡುವೆಯಾ? ಇರಿಸಿಕೊಳ್ಳುವುದಾದರೆ ಖಂಡಿತವಾಗಿ ಇರುವೆನು ಸ್ವಾಮಿ. ಈ ತೋಟದಲ್ಲಿ ಏನಾದರೂ ಕಳವಾದರೆ ಇದಕ್ಕೆ ಜವಾಬ್ದಾರರು ಯಾರು? ಸ್ವಾಮಿ, ನಾನೇ ಬಾಧ್ಯಕರ್ತನು ಸ್ವಾಮಿ. ಹಾಗಾದರೆ ಒಂದು ಕರಾರು ಪತ್ರವನ್ನು ಬರೆದು ಕೊಡುವನಾಗು. ಪತ್ರವನ್ನು ಕೊಡುವರಾಗಿ ಸ್ವಾಮಿ. ಮಗು ದಂಡಪಾಲ, ಅಯ್ಯ ಕರಾರು ಪತ್ರವನ್ನು ಬರೋದಕ್ಕೆ ಲೇಖನ ತೆಗೆದುಕೊಂಡು ಬಾರೋ. ಆಯ್ತು ಕಣ. ಅಯ್ಯ ತೆಗೆದುಕೋ, ಬರೆದು ಕೊಡುವನಾಗು. ಬರೆಯುವೆ ನಾನ್ ಲಿಪಿಯ ಲಿಪಿಯ, ಬರೆಯುವೆ ನಾನ್ ಲಿಪಿಯ. ಬರೆಯುವೆ ನಾನ್ ಲಿಪಿಯ ಲಿಪಿಯ, ಬರೆಯುವೆ ನಾನ್ ಲಿಪಿಯ. ಎನ್ನಯ ದೇಹವ ಮಾರುವ ಲಿಪಿಯ, ಎನ್ನಯ ದೇಹವ ಮಾರುವ ಲಿಪಿಯ, ಬರೆಯುವೆ ನಾನ್ ಲಿಪಿಯ ಲಿಪಿಯ ಲಿಪಿಯ. ಕಳಿಂಗ ರಾಜ್ಯದ ಪರವಯ್ಯನಾದ ನಾನು, ಕಳಿಂಗ ರಾಜ್ಯದ ಪರವಯ್ಯನಾದ ನಾನು, ಬರೆಯುವೆ ನಾನ್ ಲಿಪಿಯ ಲಿಪಿಯ, ಬರೆಯುವೆ ನಾನ್ ಲಿಪಿಯ. ಕಳಿಂಗ ರಾಜ್ಯದ ಗೊರವಯ್ಯನಾದ ನಾನು ಬರೆದುಕೊಟ್ಟ ಕರಾರು ಪತ್ರವೇನೆಂದರೆ, ರಾಮಜೋಯಿಷರ ತೋಟವನ್ನು ಕಾಯುವೆನು. ತೋಟದಲ್ಲಿ ಏನಾದರೂ ಕಳವು ಆದ ಪಕ್ಷದಲ್ಲಿ ಕಳವು ಮಾಡಿದವರನ್ನು ಹಿಡಿದು ತಂದು ದಣಿಗಳ ಮುಂದೆ ನಿಲ್ಲಿಸುವೆನು. ಕಳವು ಮಾಡಿದವರು ಸಿಕ್ಕದೆ ಹೋದ ಪಕ್ಷದಲ್ಲಿ ಈ ಪಾಪಿಯಾದ ನನ್ನ ಕರಗಳನ್ನೇ ಕತ್ತರಿಸಿ ಕೊಡುವೆನೆಂದು ಬರೆದುಕೊಟ್ಟು ಕರಾರು ಪತ್ರ ತೆಗೆದುಕೊಳ್ಳಿ ಸ್ವಾಮಿ. ಮಗು ದಂಡಪಾಲ, ಈ ಪತ್ರ ಸರಿಗಿದೆಯೇನೋ ನೋಡು. ಯೋ ನೀನೇ ಓದಾಳೆಯ. ನನಗೆ ಸಣ್ಣ ಅಕ್ಷರ ಕಾಣೋದಿಲ್ಲ, ಸ್ವಲ್ಪ ಓದಿ ಹೇಳೋ.
ಸರಿ ತಡೆಯ ಬೆಳಗ್ಸಲ್ಲ ಮುಂತಿಗೆ ಹೇಳ್ತೀನಿ. ಯೋ ಕಾಕ ಕಳಿಂಗ ರಾಜ ಗೊರ್ವಯ್ಯ ಬಬ್ಬ ಇದೇನಯ್ಯ ಬರ್ಬೋ ಯೋ ಇದೇನ ಯೋ ನನ್ನ ಕೈ ಕತ್ತರಿಸ್ತೀನಿ ಬರ್ತಾನೆ. ಏಯ್ ಇದು ನಿನ್ನ ಕೈ ಅಲ್ಲ ಕಣ, ಯಾರು ಕಳವು ಮಾಡಿದಾರ ಅವ್ರ ಕೈ ಕಣ. ಸರಿ ನೋಡೋ. ಯೋ ಸರಿಯಾಗದೆಯಾ ಇಕ್ಲಮ್ ಹಾಕಿಲ್ವಲ್ಲ ಯೋ. ಏನಂದ ಇಕ್ಲಮ್ ಅಂದ್ರೆ ರುಜು ಅಯ್ಯ ಗೊರವಯ್ಯ, ಇದಕ್ಕೆ ನಿನ್ನ ರುಜುವನ್ನು ಮಾಡಿಕೊಡುವ ನಾವು. ಗೊರವಯ್ಯನ ರುಜು ತೆಗೆದುಕೊಳ್ಳಿ ಸ್ವಾಮಿ. ಈಗ ಕರೆಕ್ಟ್ ಆಗದೆ ನೋಡು. ಅಯ್ಯೋ ಈಗ ಕರೆಕ್ಟ್ ಆಗೈತೆ. ಇದು ಉಪ್ಪು ಹುಣ್ಸೆಹಣ್ಣು ಹಾಕೊಂಡು ನೆಕ್ಕಂಬಿಡ. ಏಯ್ ಇದನ್ನ ತಗೊಂಡೋಗಿ ಕಬ್ಬಣದ ಪೆಟ್ಟಿಗೆ ನೋಡ್ಕೋ. ಯೋ ಕಬ್ಬಣದ ಪೆಟ್ಟಿಗೆ ಕಾಲ್ಡ್ರು ಬಿಡೋದೇ ಇಲ್ಲ. ಎಂತೆಂತ ಬೀಗನೇ ಬಿಡಲ್ಲ, ನಾವೀಗ ಬಿಡ್ತಾರ. ಏ ಆಯ್ತು, ನಮ್ಮ ಮನೆ ನಮ್ಮ ಮನೆಯಿಂದ ಕಡೆ ದೊಡ್ಡದೊಂದು ಉತ್ತ ಬೆಳ್ಕೊಂಡ್ಬಿಟ್ಟದಲ್ಲ, ಆ ಉತ್ತದ ಕಾಯಿ ಒಳಗೆ ಬಿಡ್ತೀನಿ ಬಿಡ. ಆಯ್ತು, ಅದನ್ನ ಮಡಗುವಂತೆ ಈ ಗೊರವೆಯನ್ನು ಕರೆದುಕೊಂಡು ಹೋಗಿ ನಮ್ಮ ತೋಟವನ್ನು ತೋರಿಸಿಕೊಂಡು ಬಾ. ಆಯ್ತು ಕಣಯ್ಯ, ಬರೇ ಗೊರವಯ್ಯ. ಗೊರವಯ್ಯ ಯೋ ನೋಡಯ್ಯ, ಇದು ಯಾಲಕ್ಕಿ, ಪಚ್ಚಬಾಳೆ, ಪುಟ್ಟಬಾಳೆ, ಮದ್ರಂಗ, ನೋಡಯ್ಯ ದ್ರಾಕ್ಷಿ ಗೋಡಂಬಿ ಇದೆಲ್ಲ ಹುಷಾರ್ ಕಣಯ್ಯ. ಇಲ್ಲೇನಾರ ಕಳವಾದ ಪಕ್ಷದಲ್ಲಿ ಬರ್ಕೊಟ್ಟಿದೀಯಾ? ಆಗಲಿ ದಣಿಗಳೇ, ಇಂಥ ಅದ್ಭುತವಾದ ತೋಟವಾದುದರಿಂದಲೇ ನನ್ನ ಕೈಲಿ ಈ ರೀತಿಯ ಕರಾರು ಬರೆಸಿಕೊಂಡಿದ್ದು. ದಣಿಗಳ ಕಾರ್ಯಕ್ಕೆ ಮೋಸವಿಲ್ಲದಂತೆ ತೋಟದ ಸುತ್ತಲೂ ಸಂಚರಿಸುವೆನು. ತಾಯಿ ಇಲ್ಲದ ತಬ್ಬಲಿ ಅಮ್ಮ, ಆಳು ಇಲ್ಲದೆ ಬೆಳೆದೆ ನಮ್ಮ. ತಾಯಿ ಇಲ್ಲದ ತಬ್ಬಲಿ ಅಮ್ಮ, ಆಳು ಇಲ್ಲದೆ ಬೆಳೆದೆ ನಮ್ಮ. ಬೇಲಿ ಮರೆಯಲಿ ಹೂವಾಗಿ ಹುಟ್ಟಿ ಅತ್ತ ಹೋದಳೋ ನ ಕಾಣೆ ನಮ್ಮ. ಬೇಲಿ ಮರೆಯಲಿ ಹೂವಾಗಿ ಹುಟ್ಟಿ ಅತ್ತ ಹೋದಳೋ ನ ಕಾಣೆ ನಮ್ಮ. ತಾಯಿ ಇಲ್ಲದ ತಬ್ಬಲಿ ಅಮ್ಮ, ಆಳು ಇಲ್ಲದೆ ಬೆಳೆದೆ ನಮ್ಮ. ತಂದೆ ಯಾರೋ ನ ನೋಡಲಿಲ್ಲ, ತಾಯಿ ಯಾರೋ ನ ಕಾಣೆನಲ್ಲ. ತಂದೆ ಯಾರೋ ನ ನೋಡಲಿಲ್ಲ, ತಾಯಿ ಯಾರೋ ನ ಕಾಣೆನಲ್ಲ. ತಾಯಿ ಇಲ್ಲದ ತಬ್ಬಲಿ ಅಮ್ಮ, ಆಳು ಇಲ್ಲದೆ ಬೆಳೆದೆ ನಮ್ಮ. ಒಂಬತ್ತು ತಿಂಗಳು ನನ್ನೆತ್ತು ಹೊತ್ತು ಎತ್ತ ಹೋದಳೋ ನ ಕಾಣೆ ನಮ್ಮ. ಒಂಬತ್ತು ತಿಂಗಳು ನನ್ನೆತ್ತು ಹೊತ್ತು ಎತ್ತ ಹೋದಳೋ ನ ಕಾಣೆ ನಮ್ಮ. ತಾಯಿ ಇಲ್ಲದ ತಬ್ಬಲಿ ಅಮ್ಮ, ಆಳು ಇಲ್ಲದೆ ಬೆಳೆದೆ ನಮ್ಮ. ಕುಡಿದ ಹಾಲು ವಿಷವಾಗಿ ಪತ್ತ, ಕಳೆದ ಹಾಲು ನೆಣಾಗಿ ತಮ್ಮ. ಕುಡಿದ ಹಾಲು ವಿಷವಾಗಿ ಪತ್ತ, ಕಳೆದ ಹಾಲು ನೆಣಾಗಿ ತಮ್ಮ. ತಾಯಿ ಇಲ್ಲದ ತಬ್ಬಲಿ ಅಮ್ಮ, ಆಳು ಇಲ್ಲದೆ ಬೆಳೆದೆ ನಮ್ಮ. ಅಮ್ಮ ಆಹಾ, ದನಿಗಳ ಆಜ್ಞೆಯಂತೆ ರಾಸುಗಳನ್ನು ಕಾಯ್ದುಕೊಂಡು ಇಲ್ಲೇ ಇರುವೆನು. ನನ್ನ ಕತ್ತೆ ಕಾಯುತ್ತಲಿರುವನು, ನನ್ನ ಕತ್ತೆ ಕಾಯುತ್ತಲಿರುವನು. ಮಡುವಳ ಚಟ್ನಿಯ ಮನೆಯೊಳಗೆ, ಮಡುವಳ ಚಟ್ನಿಯ ಮನೆಯೊಳಗೆ
ತೋರಿಸಿದಂದು ತೋಟಕ್ಕೆ ಕರೆದುಕೊಂಡು ಹೋಗಿ ಅದರ ನೆಪದಿಂದಲೇ ಆತನ ತಂದೆಯಿಂದಲೇ ಅವನ ಕರಗಳನ್ನು ಕತ್ತರಿಸುವಂತೆ ಮಾಡುವೆನು. ಅದೇವ ಮಗು, ನೀನು ಯಾರು? ಅಪ್ಪ, ಈ ಪುರದ ಮಡಿವಳಿ ಶೆಟ್ಟಿಯ ಮನೆ ಆಳು. ಮಗು, ಬಾಯಾರಿಕೆಯಿಂದ ಪ್ರಾಣವೇ ಹೋಗುತ್ತಿರುವುದು. ಎಲ್ಲಿಯಾದರೂ ಜಲವನ್ನು ತೋರಿಸು. ಅಪ್ಪ, ನಾನು ಇಲ್ಲಿ ದಣಿಗಳ ಆಜ್ಞೆಯಂತೆ ರಾಸುಗಳನ್ನು ಕಾಯ್ದುಕೊಂಡು ಇಲ್ಲೇ ಇರುವೆನು. ರಾಸುಗಳು ಪಲಾಯನವಾದರೆ ದಣಿಗೆ ದ್ರೋಹವನ್ನು ಮಾಡಿದಂತಾಗುವುದು. ನೀವೇ ಹೋಗಿ ಜಲವನ್ನು ಕುಡಿದು ಬನ್ನಿ. ಮಗು, ನಾನು ಓರ್ವ ಬ್ರಾಹ್ಮಣನು. ಬಾಯಾರಿಕೆಯಿಂದ ಪ್ರಾಣವನ್ನು ಬಿಟ್ಟರೆ ಬ್ರಹ್ಮಹತ್ಯೆಗೆ ಗುರಿಯಾಗಿ ಜಾಗೃತಿಯಾಗಿ ಜಲವನ್ನು ತೋರಿಸು. ಆಹಾ, ನಾನು ತೋಟಕ್ಕೆ ಹೋಗಿ ಜಲವನ್ನು ತೋರಿಸಿ ಬರು. ನಡೀರಿ ಅಪ್ಪಾಜಿ, ಹೋಗೋಣ. ನಡೆ ಮಗು. ಇದೇ ಬಾವಿಯು, ಜಲವನ್ನು ಕುಡಿದು ಸಂತೋಷ ಪಡುವರಾಗಿ. ಮಗು, ಜಲವನ್ನು ಕುಡಿದು ಸಂತೋಷ ಪಟ್ಟೆನು. ಅಲ್ಲಿ ನೋಡು, ಬಾಳೆಗೊನೆಯಲ್ಲಿರುವ ಆ ಹಣ್ಣುಗಳು ಎಷ್ಟೋ ದಿನ ಚೆನ್ನಾಗಿರುವು. ಆ ಬಾಳೆಗೊನೆಯ ಹಣ್ಣುಗಳನ್ನು ಕಿತ್ತು ತಂದರೆ ಇಬ್ಬರು ಹಂಚಿ ತಿನ್ನಬಹುದು. ಪೂಜಾರಿ, ಅನ್ಯರ ತೋಟಕ್ಕೆ ಬಂದು ಬಾಳೆಹಣ್ಣನ್ನು ಕೀಳುವುದು ಯಾವ ಧರ್ಮ? ಇದು ನನ್ನಿಂದ ಸಾಧ್ಯವಿಲ್ಲ. ಮಗು, ನಿನಗೂ ಅನ್ನವಿಲ್ಲ, ನನಗೂ ಅನ್ನವಿಲ್ಲ. ನೀನು ಬಾಳೆಹಣ್ಣುಗಳನ್ನು ಕಿತ್ತು ತಂದರೆ ಇಬ್ಬರೂ ಹಂಚಿ ತಿನ್ನಬಹುದು. ನಾನು ಕಳ್ಳತನವನ್ನು ಮಾಡುವುದಿಲ್ಲ, ನನ್ನಿಂದ ಸಾಧ್ಯವಿಲ್ಲ. ನನ್ನಿದ್ದ ಸ್ಥಳಕ್ಕೆ ನಾನು ಈಗಲೇ ಹೋಗುವೆನು. ಆಹಾ, ನೀಚನಾದ ಹುಡುಗನು ನನಗೂ ಮೋಸ ಮಾಡಿ ಹೋದನಲ್ಲ. ಆವರಿ ಆ ಬಾಳೆ ಕೊನೆಯಲ್ಲಿರುವ 2 ಚಿಪ್ಪು ಹಣ್ಣುಗಳನ್ನು ಕಿತ್ತು ಆ ಹುಡುಗನ ಒದೆಯಲ್ವ ಗೊಂಗಡೆಯಲ್ಲಿ ಇಟ್ಟು ಅದರ ನೆಪದಿಂದಲೇ ಆತನ ಕರಗಳನ್ನು ಅವನ ತಂದೆಯಿಂದ ಕತ್ತರಿಸುವಂತೆ ಮಾಡುವೆನು. ಹೀಗಲೇ ಹೋಗುವೆನು. ಆಹಾ, ಇದೇನು ಈ ಬಾಳೆಗೊನೆಯಲ್ಲಿ 2 ಚಿಪ್ಪು ಬಾಳೆಹಣ್ಣುಗಳೇ ಕಾಣುತ್ತಿಲ್ಲವಲ್ಲ? ಇಲ್ಲಿಗೆ ಯಾರು ಬರಲು ಸಾಧ್ಯವಿಲ್ಲವಲ್ಲ? ಇರಲಿ, ಅಲ್ಲಿ ಕತ್ತೆಕಾಯಿ ಹುಡುಗರನ್ನು ವಿಚಾರಿಸುವೆನು. ಮಗು, ನಮ್ಮ ತೋಟಕ್ಕೆ ಯಾರಾದರೂ ಬಂದಿದ್ದರೆ ಮಗು? ಅಪ್ಪ, ಯಾರೋ ಒಬ್ಬ ಬ್ರಾಹ್ಮಣರು ಬಹಳ ಬಾಯಾರಿಕೆ ಆಗಿದೆ, ಜಲವನ್ನು ತೋರಿಸುವನಾಗು ಎಂದಿದ್ದರು. ನಾನು ಮತ್ತು ಬ್ರಾಹ್ಮಣರು ಇಬ್ಬರು ನಿಮ್ಮ ತೋಟಕ್ಕೆ ಬಂದಿದ್ದೆವು ಸ್ವಾಮಿ. ಹಾಗಾದರೆ ಆ ಬಾಳೆಗೊನೆಯಲ್ಲಿ 2 ಚಿಪ್ಪು ಹಣ್ಣನ್ನು ತಿತ್ತವರು ಯಾರೋ? ಖಂಡಿತವಾಗಿ ಗೊತ್ತಿಲ್ಲ ಸ್ವಾಮಿ. ಎಲ್ಲವೋ ಚಾಂಡಾಳನೆ ಬಾಳೆ, ಹಾಗಾದ್ರೆ ನಿನ್ನ ಗೊಂಗಟೆಯನ್ನು ತೆಗಿ ನೋಡೋಣ. ಎಲ್ಲವೋ ಚಾಂಡಾಳನೆ, ಈ ಬಾಳೆಹಣ್ಣುಗಳು ಎಲ್ಲಿಂದಲೋ ಬಂದವೋ? ಶಿವನ ಪಾದ ಸಾಕ್ಷಿಯಾಗಿ ಕದಿಯಲಿಲ್ಲ ಬಾಳೆ ಅಣ್ಣ. ಶಿವನ ಪಾದ ಸಾಕ್ಷಿಯಾಗಿ ಕದಿಯಲಿಲ್ಲ ಬಾಳೆ ಅಣ್ಣ. ಧರಣಿ ಸುರನು ಬಂದು ಎನ್ನ, ಧರಣಿ ಸುರನು ಬಂದು ಎನ್ನ ಸಂಚು ಮಾಡಿ ಕರೆದನು. ಸಿಟ್ಟಿನಿಂದ ಗರ್ಜಿಸಿದ್ದ ತೋಟ ಬಿಟ್ಟು ಓಡಿ ಬಂದೆ. ಶಿವನ ಪಾದ ಸಾಕ್ಷಿಯಾಗಿ ಕದಿಯಲಿಲ್ಲ ಬಾಳೆ ಅಣ್ಣ. ಸ್ವಾಮಿ, ಆ ಪರಮಾತ್ಮನ ಸಾಕ್ಷಿಯಾಗಿಯೋ ನಿಮ್ಮ ಪಾದ ಸಾಕ್ಷಿಯಾಗಿಯೋ ಬಾಳೆಹಣ್ಣನ್ನು ಕಿತ್ತವನಲ್ಲ. ನನ್ನ ನೇತಕ್ಕೆ ನಿರ್ಬಂಧಪಡಿಸುವಿರಿ. ಎಲ್ಲವೋ ಚಾಂಡಾಳನೆ, ಬಾಳೆಹಣ್ಣನ್ನು ಕದ್ದು ಇಲ್ಲವೊಂದು ಸುಳ್ಳು ಹೇಳುವೆಯಾ? ದಣಿಯ ಆಜ್ಞೆಗಳಂತೆ ನಿನ್ನ ಕರಗಳನ್ನು ಈ ಕೊರಡಿನ ಮೇಲೆ ಹಿಡಿಯುವನಾಗು. ಈಗಲೇ ನಿನ್ನ ಕರಗಳನ್ನು ಕತ್ತರಿಸುವನು. ಹರಿ ಹರಿ ಎಣ್ಣೆಯ ಕರಗಳಂ ಕಡಿದರು. ಹರಿ ಹರಿ ಎಣ್ಣೆಯ ಕರಗಳಂ ಕಡಿದರು.
ತಾಳಲಾರೆ 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 ಬಾಧೆಯ ಅಮ್ಮ ತಾಳಲಾರೆ 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 ಬಾಧೆಯ ಅಮ್ಮ ಈ ಸುಜಾಕ ವಸುದೇವಳಗೆ ಈ ಸುಜಾಕ ವಸುದೇವಳಗೆ ಕಟುಕಾರಂತೆ ಕಡಿದು ಹೋದರು ತಾಳಲಾರೆ 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 ಬಾಧೆಯ ಅಮ್ಮ ಎಲ್ಲಿರುವೆ ಅಮ್ಮ ಎಲ್ಲಿರುವೆ ಈ ಉರಿಯನ್ನು ಸಹಿಸಲಾರೆನು ಅಮ್ಮ ಎಲ್ಲಿರುವೆ ಹರಿಯುತ್ತಿರುವ ರಕ್ತಕ್ಕೂ ಶಿಲೆ ಬಂಡೆಗೂ ಅಂಟಿಕೊಂಡಿರುವುದಲ್ಲ ಅಮ್ಮ ಎಲ್ಲಿರುವೆ ಅಮ್ಮ ಎಲ್ಲಿರುವೆ ನಾನು ಕಡಿದಿರುವ ಕರಗಳನ್ನು ಈ ಕೊಳ್ಳಿ ಬೆಳಕಿನ ಸಹಾಯದಿಂದ ನೋಡಿದರೆ ಯಾರೋ ರಾಜನ ಪುತ್ರನ ಕರಗಳಂತೆ ಕಾಣುತ್ತಿರುವುದಲ್ಲ ಪರಮಾತ್ಮ. ನಾನು ಹಿಂದೆ ರಾಜನಾಗಿದ್ದು ಇಂತಹ ಚಾಂಡಾಲ ಕೃತ್ಯವನ್ನು ಮಾಡಿದನಲ್ಲ ಪರಮಾತ್ಮ. ಇದು ನಿನಗೆ ಪ್ರೀತಿಯಾಗಲಿ ತಂದೆ. ಈ ದಿವಸ ಆ ಕಳ್ಳ ಹುಡುಗನು ಎಲ್ಲಿಗೂ ಹೋಗ್ಬಿಟ್ಟನು ಕಾಣೇನಲ್ಲ. ಯಾವತ್ತು ಹೋಗ್ದನೋ ಇವತ್ತು ಹೋಗಿದ್ದಾನೆ ಅಂದ್ರೆ ಎಲ್ಲಿ ಹೋಗ್ಯಾನೋ ಕಾಣ್ತಾ ಇಲ್ಲ. ಇರ್ಲಿ ಆ ಅಯ್ಯೋ ಏನಪ್ಪ ಮಾಡೋದೀಗ? ಇರ್ಲಿ ಒಂದೇ ಮಾತಲ್ಲಿ ಮುಗಿಸ್ಬಿಡ್ತೀನಿ. ಅಮ್ಮ ದಾಸಿ ಬಾರಮ್ಮ ಇಲ್ಲಿ. ನನ್ನನ್ನು ಕಳಿಸಿದ ಕಾರಣವೇನು ಸ್ವಾಮಿ? ಏನಮ್ಮ ಎಂತ ಕಳ್ಳೊಡಗನ್ ಕಳಿಸ್ತಮ್ಮ? ಸ್ವಾಮಿ ಏನೆಂಬುದಾಗಿ ಹೇಳ್ತಿರುವಿರಿ? ಲಕಣಮ್ಮ ರೋಗಮ್ಮ ರಾಮ್ ಜೋಶು ತೋಟಕ್ಕೆ ಕತ್ತೆ ಬಿಟ್ಟಿದ್ದಂತೆ. ಆ ತೋಟಕಾಯ ಗೊರವಯ್ಯ ಕೈ ಕತ್ತರಿಸ್ಕೊಂಡ್ಬಿಟ್ಟನಂತೆ. ಹಾ ಕುಮಾರ ಮಗನೇ ಚತುರ ಕುಮಾರ ಮಗನೇ ಕುಮಾರ ನಾನು ಮೊದಲೇ ಹೇಳಲೇಬೇಕಂದ ಮೊದಲೇ ಹೇಳಲಿಲ್ಲವೇ? ಕಳ್ಳತನನ್ನು ಮಾಡಬೇಡ, ಸುಳ್ಳನ್ನು ಹೇಳಬೇಡವೆಂದು. ಸ್ವಾಮಿ ಈ ನಿಶರಾತ್ರಿಯ ಸಮಯದಲ್ಲಿ ನನ್ನ ಕಂದನ ಸುಳಿವನ್ನು ಎಲ್ಲಿ ವಿಚಾರಿಸಲಿ? ಹೋಗಮ್ಮ ಅಲ್ಲೆಲ್ಲ ಬಿದ್ದಿರ್ಬೇಕು, ಹುಡಿಕೊಂಡು ಹೋಗು. ನಾನು ಕತ್ತೆ ಇಲ್ಲ, ಕತ್ತೆ ಕಾಣ್ತಿಲ್ಲ, ಕತ್ತೆ ಹುಡಿಕೊಂಡು ಹೋಯ್ತೀನಿ. ಹೋಗಮ್ಮ. ಕುಮಾರ ಮಗನೇ ಎಲ್ಲಿರ್ಬೇಕಂದ ಎಲ್ಲಿರುವೆ? ಶಿರಲಿ ಈ ತೋಟದಲ್ಲಿ ಯಾರು ಇರುವಂತೆ ಕಾಣುತ್ತಿದೆ. ಅಲ್ಲಿಯಾದರೂ ಹೋಗಿ ನನ್ನ ಕಂದನ ಸುಳಿವನ್ನು ವಿಚಾರಿಸುತ್ತೇನೆ. ಸ್ವಾಮಿ ಅಳತೆ ಇಲ್ಲದ ನಿನ್ನ ಮಾಯೆ ತಿಳಿಯಲಾಗದ ಸಾಧ್ಯವೋ, ತಿಳಿಯಲಾಗದ ಸಾಧ್ಯವೋ, ತಿಳಿಯಲಾಗದ ಸಾಧ್ಯವೋ. ಅಳತೆ ಇಲ್ಲದ ನಿನ್ನ ಮಾಯೆ ತಿಳಿಯಲಾಗದ ಸಾಧ್ಯವೋ, ತಿಳಿಯಲಾಗದ ಸಾಧ್ಯವೋ, ತಿಳಿಯಲಾಗದ ಸಾಧ್ಯವೋ. ದೇವನೇ ಏಕೆ ವಂಚನೆ, ದೇವನೇ ಏಕೆ ವಂಚನೆ, ಸಾಕು ಮಾಡೋ ಶೋಧನೆ, ಸಾಕು ಮಾಡೋ ಶೋಧನೆ.
ಸಾಧ್ಯವಾ ಇಳಿಯಲಾಗದ ಸಾಧ್ಯವಾ ಇಳಿಯಲಾಗದ ಸಾಧ್ಯವಾ. ಪರಮಾತ್ಮ, ನನ್ನ ರಾಜ್ಯವೇನಾಯಿತು? ನನ್ನ ಐಶ್ವರ್ಯವು ಎಲ್ಲಿ ಹಾಳಾಯಿತು? ಪಾಪಿ ಸತ್ಯವ್ರತ, ನಿನ್ನ ಬಾಳೇನಾಯಿತು? ಯಾರು ಯಾರು ಸ್ವಾಮಿ ತೋಟದಲ್ಲಿರುವವರು? ಅಮ್ಮ ಅಮ್ಮ, ನೀನು ಈ ರಾತ್ರಿಯಲ್ಲಿ ದುಃಖಿಸುತ್ತಾ ಬರಲು ಕಾರಣವೇನು ತಾಯಿ? ಸ್ವಾಮಿ, ನಾನು ಈ ಪಟ್ಟಣದ ರಾಮಾಜೇಶ್ವರ ಮನೆಯ ದಾಸಿ ಸ್ವಾಮಿ, ದಾಸಿ. ಕತ್ತೆಗಳನ್ನು ಕಾಯುವುದಕ್ಕೆ ಹೋದ ಬಾಲಕನು ಮನೆಗೆ ಬಾರಲಿಲ್ಲ ಸ್ವಾಮಿ, ಮನೆಗೆ ಬಾರಲಿಲ್ಲ ಸ್ವಾಮಿ. ಅಮ್ಮ ನನ್ನ ಮಗನೇನಾದರೂ ನೋಡಿದರೆ ತಾವು ತಿಳಿಸಬೇಕೆಂದು ತಮ್ಮಲ್ಲಿ ಕರ ಮುಗಿದು ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಕರ ಮುಗಿದು ಬೇಡಿಕೊಳ್ಳುತ್ತೇನೆ. ಅಮ್ಮ, ಇಲ್ಲಿ ಕತ್ತೆ ಕಾಯ್ತಿದ್ದ ಮಗನು ನಿನ್ನ ಮಗನೇನಮ್ಮ? ಸ್ವಾಮಿ, ಸ್ವಾಮಿ, ನನ್ನ ಮಗನು ಸ್ವಾಮಿ. ಏಕೆ ಏನಾಯಿತು? ಅಮ್ಮ, ಯಜಮಾನನ ತೋಟದಲ್ಲಿ 2 ಚಿಪ್ಪು ಬಾಳೆಹಣ್ಣನ್ನು ಕದ್ದಿದ್ದ ಕಾಯಿ ನಿನ್ನ ಮಗನ ಕರಗಳನ್ನು ನಾನೇ ಕತ್ತರಿಸಿದನಮ್ಮ. ಕುಮಾರ, ಅಪರಾಧವನ್ನು ಮನ್ನಿಸುತ್ತಾಯಿ. ಕುಮಾರ ಮಗನೇ, ನಾನು ಮೊದಲೇ ಹೇಳಲಿಲ್ಲವೇ ಕಂದ, ಮೊದಲೇ ಹೇಳಲಿಲ್ಲವೇ? ಕಳ್ಳತನನ್ನು ಮಾಡಬೇಡ, ಸುಳ್ಳನ್ನು ಹೇಳಬೇಡವೆಂದು. ಕೊನೆಗೂ ಕಳ್ಳತನನ್ನು ಮಾಡಿ ಇದ್ದ 2 ಕರಗಳನ್ನು ಕಳೆದುಕೊಂಡೆಯ ಮಗನೇ. ಸ್ವಾಮಿ, ನನ್ನ ಮಗನ ಎಲ್ಲಿರುವನು ಸ್ವಾಮಿ? ಅಮ್ಮ, ನಾನು ಮಾಡಿದ ತಪ್ಪಿಗಾಗಿ ಒಪ್ಪಿ ಈ ಅರ್ಧರಾತ್ರಿ ಸಮಯದಲ್ಲಿ ಈ ಕೊಳ್ಳಿ ಬೆಳಕಿನ ಸಹಾಯದಿಂದ ನಿನ್ನ ಮಗನನ್ನು ತೋರಿಸುವೆನು ಬಾರಮ್ಮ. ಅಮ್ಮ, ನಿನ್ನ ಮಗನೇ ಏನು ನೋಡಮ್ಮ, ತಾಯೇ ನಿನ್ನ ಮಗನೇ ಏನು ನೋಡಮ್ಮ. ಅಮ್ಮ, ಅಮ್ಮ, ನಿನ್ನ ಮಗನೇ ಏನು ನೋಡಮ್ಮ, ತಾಯೇ ನಿನ್ನ ಮಗನೇ ಏನು ನೋಡಮ್ಮ. ರಾಜವ ಬಿಟ್ಟು ನಾನು ಪರದೇಶಿಯಾಗಿ ಬಂದೆ. ರಾಜವ ಬಿಟ್ಟು ನಾನು ಪರದೇಶಿಯಾಗಿ ಬಂದೆ. ಕಡಿದೇನು ನಿನ್ನ ಮಗನ, ಕಡಿದೇನು ನಿನ್ನ ಮಗನ ಕರಗಳನ್ನು. ತಾಯೇ ತಾಯೇ ತಾಯೇ, ಅಮ್ಮ, ನಿನ್ನ ಮಗನೇ ಏನು ನೋಡಮ್ಮ, ತಾಯೇ ನಿನ್ನ ಮಗನೇ ಏನು ನೋಡಮ್ಮ. ಅಮ್ಮ, ಈ ಮಗುವು ನಿನ್ನ ಮಗನೇನು ನೋಡಮ್ಮ ತಾಯಿ. ಕುಮಾರ ಮಗನೇ, ಚಂದ್ರ ಕುಮಾರ. ಅಪ್ಪ ಮಗನೇ ನಿನ್ನ ಕರಗಾಲ ಕಡಿವಾಗ ಕುಮಾರ. ಅಪ್ಪ ಮಗನೇ ನಿನ್ನ ಕರಗಾಲ ಕಡಿವಾಗ ಅಮ್ಮ ಅಮ್ಮ ಏನು, ಅಮ್ಮ ಅಮ್ಮ ಏನು ಎಷ್ಟು ಗೋಳಾಡಿದೆಯೋ. ಮಗನೇ ಚತುರ, ಯಾರಪ್ಪ ಮಗನೇ ನಿನ್ನ ಕರಗಾಲ ಗಡಿದವರು. ಯಾರಪ್ಪ ಮಗನೇ ನಿನ್ನ ಕರಗಾಲ ಗಡಿದವರು. ಕರಗಾಲ ಗಡಿವಾಗ, ಕರಗಾಲ ಗಡಿವಾಗ ಎಷ್ಟು ಗೋಳಾಡಿದೆಯೋ.
ನೋಡಿದರೆ ಸೂರ್ಯನ ಬೆಳಗಿಂತಲೂ ಅತಿಶಯವಾಗಿ ಕಾಣುತ್ತಿರುವುದಲ್ಲ. ಈಕೆಯು ಯಾರಾಗಿರಬಹುದು? ವಿಚಾರಿಸುವನು. ಅಮ್ಮ, ನೀನು ಯಾರು? ನೀನು ಪಡುತ್ತಿರುವ ಕಷ್ಟವನ್ನು ನೋಡಿದರೆ ನನಗೂ ಸಂಕಟವಾಗುವುದು. ಏನು? ನನ್ನ ಮಾಂಗಲ್ಯದ ಬೆಳಕು ಬರದ ಕಣ್ಣಿಗೆ ಕಾಣಬೇಕಾದರೆ ಇವರು ಯಾರಾಗಿರಬಹುದು? ಅದುವಲ್ಲದೆ ಹಿಂದೆ ಬ್ರಾಹ್ಮಣರು ನನಗೆ ಒಂದು ಮಾತನ್ನು ಕೊಟ್ಟಿದ್ದರು. ನಿನ್ನ ಮಾಂಗಲ್ಯವು ನಿನ್ನ ಪತಿಯ ಕಣ್ಣಿಗೆ ಬರೆದು ಪರರ ಕಣ್ಣಿಗೆ ಕಾಣುವುದರೆಂದು. ಏನು? ಇವರನ್ನು ನನ್ನ ಪತಿಯನ್ನು ಹೇಗೆ ಭಾವಿಸಲಿ? ಇಲ್ಲ ಇಲ್ಲ, ಈ ನನ್ನ ಪುತ್ರನ ಭಾವನೆ ಏನಾದರೂ ಕೆಟ್ಟು ಹೋಯಿದೆ. ಇರಲಿ, ಈ ನಿಜ ವೃತ್ತಾಂತವನ್ನು ನಾನು ಇವರಿಂದಲೇ ತಿಳಿದುಕೊಳ್ಳಬೇಕು. ಸ್ವಾಮಿ, ತಾವು ಯಾರು? ತಮ್ಮ ನಿಜ ವೃತ್ತಾಂತವನ್ನು ತಿಳಿಸಬೇಕೆಂದು ತಮ್ಮಲ್ಲಿ ಕರಮುಗಿದು ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಕರಮುಗಿದು ಬೇಡಿಕೊಳ್ಳುತ್ತೇನೆ. ಅಮ್ಮ, ನನ್ನ ವಿಚಾರವನ್ನು ತಿಳಿಸಬೇಕೆ? ತಿಳಿಸುವೆನು ತಾಯಿ. ಚಾಂಡಾಲ ಕೃತ್ಯವನ್ನು ಮಾಡಿದೆನು ತಾಯೇ, ತಾಯೇ. ವಿಧಿವ ಸತ್ಯನ್ಮನಗೊಂಡು ಸತ್ಯನ್ಮನಗೊಂಡು ಕಾನನವ ಸೇರಿದನು ತಾಯೇ. ಕಾನದಿ ಸತಿಳಿಗ ಜಲವಂತರಲು ಹೋಗಿ, ಕಾನದಿ ಸತಿಳಿಗೆ ಜಲವಂತರಲು ಹೋಗಿ ಸತ್ಯಳನ್ನು ಕಾಡು ಮುಗಳಿಗೆ ಇಡು ಮಾಡಿದನು ತಾಯೇ. ಸತ್ಯಳ ಮುಡುಕುತ್ತಲು ಮಶಾಣದೊಳು ಬಂದು, ಸತ್ಯಳ ಮುಡುಕುತ್ತಲು ಮಶಾಣದೊಳು ಬಂದು ಚಾಂಡಾಲರಿಂದ ವ್ಯಥಪಟ್ಟನು ತಾಯೇ. ಕಳಿಂಗ ರಾಜ್ಯವನ್ನಾಳುವ, ಯಾವ ರಾಜ್ಯ ಸ್ವಾಮಿ? ಕಳಿಂಗ ರಾಜ್ಯವನ್ನಾಳುವ ಪಾಪಿಕವ್ರತನೆನ್ನುವರು ತಾಯೇ. ಅಮ್ಮ, ನನ್ನನ್ನು ಕಳಿಂಗ ರಾಜ್ಯದ ಪಾಪಿ ಸತ್ಯವ್ರತ ಎನ್ನುವರು ತಾಯಿ. ಏನು? ಕಳಿಂಗ ನಗರವನ್ನು ಪರಿಪಾಲಿಸುವಂತಹ ಸತ್ಯವ್ರತ ಮಹಾರಾಜ, ಈ ಧ್ವನಿಯನ್ನು ನಾನು ಎಲ್ಲೋ ಕೇಳಿದಂತೆಯಲ್ಲ. ಸ್ವಾಮಿ, ಸ್ವಾಮಿ, ನಾನು ನಿಮ್ಮ ಮಡದಿಯಾಗಿರ್ತಕ್ಕಂತಹ ಚಂದ್ರಹಾಸಿ ಅಲ್ಲವೇ ಸ್ವಾಮಿ? ಚಂದ್ರಹಾಸಿ ಅಲ್ಲವೇ? ಮನೋಹರೆ, ಸ್ವಾಮಿ, ಮನೋಹರಿ ಹಿಂದಿಗೆ ದೊರಕಿದೆಯಾ? ನನ್ನನ್ನು ಅಗಲಿದ ಮೇಲೆ ಎಷ್ಟೊಂದು ಕಷ್ಟಪಟ್ಟೆಯೋ ಏನೋ ಕಾಣೆನಲ್ಲ ಮನೋಹರಿ. ಸ್ವಾಮಿ, ನೀವು ಜಲವನ್ನು ತರುತ್ತೇನೆಂಬುದಾಗಿ ನಡುಕಾಡಿನ ಮಧ್ಯಭಾಗದಲ್ಲಿ ಬಿಟ್ಟು ಹೋದ ನಂತರ ಕಾಡ ಮೃಗಗಳು ಕಚ್ಚಿಕೊಂಡು ಸ್ವಲ್ಪ ದೂರದಲ್ಲಿ ಬಿಟ್ಟಿದ್ದವು. ಅಂತಹ ಸಮಯದಲ್ಲಿ ಓರ್ವ ಬ್ರಾಹ್ಮಣನು ಬಂದು ನನ್ನನ್ನು ಉಪಚರಿಸಿದರು. ಅದರ ಪ್ರತಿಫಲಕ್ಕೋಸ್ಕರವಾಗಿ ನನ್ನ ತವರ ಮನೆಯಿಂದ ಕೊಟ್ಟಿರ್ತಕ್ಕಂಥ 35 ಮುಗುದಿಯನ್ನು ಅವರಿಗೆ ದಾನವಾಗಿ ಕೊಟ್ಟನು ಸ್ವಾಮಿ, ದಾನವಾಗಿ ಕೊಟ್ಟನು. ಅದಾದ ನಂತರ ಶುಕ್ರವಾರದ ರಾತ್ರಿ 12 ಗಂಟೆ ಸಮಯದಲ್ಲಿ ಈ ತಾರೆಯ ಮರದ ಅಡಿಯಲ್ಲಿ ಈ ಗಂಡು ಮಗುವಿಗೆ ಜನ್ಮವಿತ್ತನು ಸ್ವಾಮಿ, ಜನ್ಮವಿತ್ತನು. ಈ ನನ್ನ ಕಂದನನ್ನು ಕರೆದುಕೊಂಡು ಈ ಕೊರಮರ ಎಲ್ಲೆಯನ ಮನೆಯನ್ನು ಸೇರಿ ಅದಾದ ನಂತರ ತುತ್ತು ಅನ್ನಕ್ಕೋಸ್ಕರವಾಗಿ ಇದೇ ಪಟ್ಟಣದ ರಾಮಾಜೇಶ್ವರ ಮನೆಯಲ್ಲಿ ದಾಸಿಯಾಗಿ ಕೆಲಸವನ್ನು ಮಾಡುತ್ತಿರುವೆ ಸ್ವಾಮಿ, ಕೆಲಸವನ್ನು ಮಾಡುತ್ತಿರುವೆ ಸ್ವಾಮಿ. ಮನೋಹರಿ, ಈ ನನ್ನ ಕಂದನನ್ನು ಮಡಿವಾಳ ಶೆಟ್ಟರ ಮನೆಯಲ್ಲಿ ಕತ್ತೆಗಳನ್ನು ಕಾಯುವುದಕ್ಕೋಸ್ಕರವಾಗಿ ಇರಿಸಿದ್ದನು ಸ್ವಾಮಿ, ಇರಿಸಿದ್ದೆ. ಈತನು ನೀವು ಜನ್ಮ ಕೊಟ್ಟಂತಹ ಮಗನು ಸ್ವಾಮಿ. ಪರಮಾತ್ಮ. ಮನೋಹರಿ, ಮನೋಹರಿ, ಈ ಮಗುವು ನಮ್ಮ ಮಗುವೇ? ಪರಮಾತ್ಮ, ಸ್ವಾಮಿ, ನನ್ನ ಮಗನೆಂಬ ಗುರುತನ್ನೇ ನಾನೇ ಹರಿಯದೆ
ನನ್ನ ಮಗನ ಕರಗಳನ್ನು ನಾನೇ ಕತ್ತರಿಸಿನಲ್ಲ ಪರಮಾತ್ಮ. ಇದು ನಿನಗೆ ಪ್ರೀತಿಯಾಗಲಿ ತಂದೆ. ಮನೋಹರಿ, ಸ್ವಾಮಿ, ನಾವು ಈ ರೀತಿಯಾಗಿ ದುಃಖಿಸುತ್ತಾ ಕುಳಿತರೆ ಪ್ರಯೋಜನವೇ? ನೀವು ಕೆಲಸ ಮಾಡುವ ದನಿಗಳ ಮನೆಗೆ ಈ ಮಗುವನ್ನು ಕರೆದುಕೊಂಡು ಹೋಗು. ನಾನು ಸಮವರಿತು ಬಂದು ನೋಡಿಕೊಂಡು ಬರುವೆನು ಮನೋಹರಿ. ಹಾಗೆ ಆಗಲಿ ಸ್ವಾಮಿ. ಮನೋಹರಿ, ನಮ್ಮ ಕರ್ಮ ಹೊರುವವರೆಗೂ ನಾವು ಇಂಥವರೇ ಎಂಬ ವಿಚಾರವನ್ನು ಯಾರಿಗೂ ತಿಳಿಸಬೇಡ. ತಿಳಿಸಿದರೆ ಅನರ್ಥವಾದೀತು. ಹಾಗೆ ಆಗಲಿ ಸ್ವಾಮಿ. ನೀಲಗಿರಿಯ ಬಾವ ಬಾರೋ, ನೀಲಕಂಠ ನೀನು ಬಾರೋ. ನೀಲಗಿರಿಯ ಬಾವ ಬಾರೋ, ನೀಲಕಂಠ ನೀನು ಬಾರೋ. ನಾಳೆ ನಮ್ಮ ಮಗುವು ಹುಟ್ಟಿದ, ನಾಳೆ ನಮ್ಮ ಮಗುವು ಹುಟ್ಟಿದ ಜನ್ಮದಿನದ ಸಾರ್ಥಕ. ನೀಲಗಿರಿಯ ಬಾವ ಬಾರೋ, ವೆಂಕಟೇಶ ನೀನು ಬಾರೋ. ಗೋಧಿ ಬೀಸಲು ಆಳಬೇಕು ಅಂತ ನೀಲಗಿರಿಯ ಬಾವ ಬಾರೋ, ಗೋಧಿ ಬೀಸಲು ಆಳಬೇಕು. ನಾಳೆ ನಮ್ಮ ಮಗುವಿನ, ನಾಳೆ ನಮ್ಮ ಮಗುವಿನ ಹುಟ್ಟಿದಂತ ಹಬ್ಬವಿರುವುದು, ಹುಟ್ಟಿದಂತ ಹಬ್ಬವಿರುವುದು. ನೀಲಗಿರಿಯ ಬಾವ ಬಾರೋ, ಗೋಧಿ ಆಳಬೇ. ನಮ್ಮ ಮನೆಯಲ್ಲಿ ಮಗು ಹುಟ್ಟಿದ ವರದಂತಿ ಹಬ್ಬ ಇರುವುದು, ಒಂದು 4 ಸೇರು ಗೋಧಿ ಇರುವುದು, ಬೀಸೋದಕ್ಕೆ ಒಬ್ಬಳು ದಾಸಿಯನ್ನು ಕರೆದುಕೊಂಡು ಬರೋರಾಯ್. ಯಾಕೆ ನಿನ್ ಕೈಲಾಗಲ್ವೇನೆ? ನನ್ನ ಕೈಲಿ ಆಗೋದಿಲ್ಲ ಕಣ್ಣ. ಯಾಕೆ? ಏನಾಗಿದೆ ನಿನ್ಗೆ? ಗುಂಟ್ಕಲ್ ಇದ್ದಂಗೆ ನಿನ್ಗೆ ಏನಾಗಿದೆ ಬಂದದ್ದು? ನಿಲ್ ಮಲ್ಲಾಗ್ರು ಬರ ಫೋಟೋದ ಮಾಮಂಗ್ ಬೆಳಗ್ಗೆ ಒಂದು ರೊಟ್ಟಿ ಹಾಕ್ಬೇಕು. ಆ ಮಗ ಬೇರೆ ಕೈ ಬಿಡೋದಿಲ್ಲ. ಇನ್ನು ದೇವ್ರ ಮನೆ ಸಾರ್ಸಿಲ್ಲ. ನಾನ್ ದೇವ್ರ ಮನೆ ಸಾರ್ಸೋದಕ್ಕೆ ಬೇಗ ಹೋಗಿ ಒಬ್ಳು ದಾಸಿ ಕರ್ಕೊಂಡು. ಮಧ್ಯಾಹ್ನ ಆಯ್ತದೆ ನೀನ್ ದೇವ್ರ ಮನೆ ಸಾರ್ಸೋಕೆ. ಬುಡ ಆಯ್ತು, ಬೇಗ ಹೋಗು. ಕರ್ಕೊಂಬತ್ತೀನಿ ಹೋಗು. ನೋಡ್ರಮ್ಮ, ಗೋಧಿ ಬೀಸಲು ಒಂದು ಆಳು ಬೇಕಾಗಿದೆ. ಈ ಬೀದಿಯಲ್ಲಿ ಯಾರಾದ್ರೂ ಸಿಗೋರೇನೋ ನೋಡುವೇನು. 100 ರೂಪಾಯಿ ಕೂಲಿ ಬದಲಿಗೆ 200 ರೂಪಾಯಿ ಕೊಡ್ತೀನಿ. ಯಾರಾದ್ರೂ ಬರ್ತೀರೇನಮ್ಮ? ಸ್ವಾಮಿ ಶೆಟ್ಟರೆ, ನಾನು ಗೋಧಿಯನ್ನು ಬೀಸಲು ಬರುವೆನು. ಕೂಲಿ ಎಷ್ಟು ಕೊಡುವಿರು ಸ್ವಾಮಿ? 100 ರೂಪಾಯಿ ಬದಲಿಗೆ 200 ರೂಪಾಯಿ ಕೊಡ್ತೀನಿ ಬಾರಮ್ಮ. ಆಗಲಿ ಸ್ವಾಮಿ. ಸ್ವಾಮಿ, ನಮ್ಮ ಮನೆಯಲ್ಲಿ ಒಂದು ಕರವಿಲ್ಲದ ಮಗುವಿರುವುದು. ಆ ಮಗುವನ್ನು ಕರೆದುಕೊಂಡು ಬರಲಿ ಸ್ವಾಮಿ. ಅಯ್ಯ ಬಾರಮ್ಮ, ಇಲ್ಲಿ ಕುಂತಿರೋ ಜನಕ್ಕೆಲ್ಲ ಊಟೋಪಚಾರವಿದೆ. ನಿನ್ ಮಗುಗೂ ಇಲ್ಲ ಅಂತದೆ, ಕರ್ಕೊಂಬಾರಮ್ಮ ಹೋಗೋಣ. ಆಗಲಿ ಸ್ವಾಮಿ. ಬಾರಮ್ಮ ಹೋಗೋಣ. ಕರಿ ಸುಬ್ಬಿ ಬಾರ. ಕರ್ಕೊಂಬಂದ್ರ? ಏನ್ చేస్తున్నావురా? ದಾಸಿ ಕರ್ಕೊಂಬಂದ್ರಿ? ಕರ್ಕೊಂಬಂದಿದ್ದೀನಿ ದಾಸಿ. ನೀವು ನಡೀರಿ, ಮನೆಗೆ ನಡೀರಿ. ಅಮ್ಮ ನಡಿ, ಕರ್ಕೊಂಡು ಮನೆ ಇಲ್ಲಿ ನೋಡು ತಾಯಿ. ಮನೆ ಕರ್ಕೊಂಡು ನಡಿ, ಮನೆ ಕರ್ಕೊಂಡು ನಡಿ. ಪಕ್ಷಿಯ ನಿರ್ಮಿತಿ ನಾನು, ಹಂಸ ಪಕ್ಷಿಯ ನಿರ್ಮಿತಿ ನಾನು. ಗಣಧರ ಕಂಠವ ಪಡಿಸುವೆನು, ಗಣಧರ ಕಂಠವ ಪಡಿಸುವೆನು. ಹಲವ ಬಿಡಿದು ಮೊದಲನ್ನು ಕರೆದು, ಹಲವ ಬಿಡಿದು ಮೊದಲನ್ನು ಕರೆದು. ಆಂದರ ಹಲವರ, ಆಂದರ ಹಲವರ, ಆಂದರ ಹಲವರ. ಈ ಪುರದ ಬಂಗ ನೀಚಳಾದ ಚಂದ್ರ ಆದೆಯು ಈ ಪುರದ ಬಂಗಾರದ ಶೆಟ್ಟಿಯ ಮನೆಯಲ್ಲಿ ಕೂಲಿಗಾಗಿ ಗೋಧಿಯನ್ನು ಬಿಸಿಲವಾಗಿರುವರು. ಅದು ಅಲ್ಲವೇ ಮಗುವಿನ ಕೈಯಲ್ಲಿ ಭಾರೀ ಬೆಲೆ ಬಾಳುವ ಬಂಗಾರದ ಗಿಡಕೆಯನ್ನು ಕೊಟ್ಟಿರುವರು. ಈಗಲೇ ನನ್ನ ಮಾಯಿಯಿಂದ ಚಿತ್ರದಲ್ಲಿ ಬರೆದಿರುವ ಹಂಸ ಪಕ್ಷಿಯು ಜೀವವನ್ನು ಧರಿಸಿ ಬಂದು ಬಂಗಾರದ ಗಿಡಕೆಯನ್ನು ಮುಟ್ಟುವಂತೆ ಮನಸ್ಸು ಮಾಡಿ
ಬಂಗಾರದ ಗಿರಿಕೆ ನೆಪದಿಂದ ಅವರಿಗೆ ತಕ್ಕ ಶಿಕ್ಷೆಯನ್ನೇ ಮಾಡುವೆನು. ಬಾಮ್ಮ ಇಲ್ಲಿ ನೋಡಿ ತಾಯಿ, ಮಗು ಕುಳಿತಿರುವುದು. ಮಗುವಿನ ಕೈಯಲ್ಲಿ ಬಹಳ ಬೆಲೆ ಬಾಳುವ ಬಂಗಾರದ ಗಿಲಿಕೆಯನ್ನು ಕೊಟ್ಟಿರೋನು. ಜೋಪಾನದಿಂದ ನೋಡಿಕೊಂಡು ಗೋಧಿಯನ್ನು ಬಿಸಿಯೊಳಗಮ್ಮ. ಹಾಗೆ ಆಗ್ಲಿ ತಾಯಿ. ದಡವು ಗಲ್ಲಿಲ್ಲ, ಬಾರಿ ನುಣ್ಣಗೆ ಬಿಸ್ಬೇಕು. ಗೋಧಿ ಬೀಸೋ ಕಲ್ಲೇ ನನ್ನ ಮೋದಿನ ಕಲ್ಲೇ, ಬೀಸೋ ಕಲ್ಲೇ ನಾ ಬಲ್ಲೆ, ಬೀಸೋ ಕಲ್ಲೇ ನಾ ಬಲ್ಲೆ. ಕಾಳಿಂಗ ರಾಜನ ಅರಮನೆಯನ್ನು ಸೇರಿ, ಕಾಳಿಂಗ ರಾಜನ ಅರಮನೆಯನ್ನು ಸೇರಿ, ಭೋಗ ಭಾಗ್ಯವ ತಂದ ಕಲ್ಲೇ, ಬೀಸೋ ಕಲ್ಲೇ, ಗೋಧಿ ಬೀಸೋ ಕಲ್ಲೇ ನನ್ನ ಮೋದಿನ ಕಲ್ಲೇ, ಬೀಸೋ ಕಲ್ಲೇ ನಾ ಬಲ್ಲೆ. ಗೈಡನ ಕಳೆಕೊಂಡು ಊರೂರು ತಿರುಗುತ್ತ, ಗೈಡನ ಕಳೆಕೊಂಡು ಊರೂರು ತಿರುಗು, ಮಾರ್ವನಿಗಾಳದ ಕಲ್ಲೇ, ಬೀಸೋ ಕಲ್ಲೇ, ಗೋಧಿ ಬೀಸೋ ಕಲ್ಲೇ ನನ್ನ ಮೋದಿನ ಕಲ್ಲೇ, ಬೀಸೋ ಕಲ್ಲೇ ನಾ. ಅಮ್ಮ ಅಮ್ಮ ತಾಯಿ, ಅಮ್ಮ ಅಮ್ಮ ತಾಯಿ, ಬೇಗ ಬಾ ತಾಯಿ, ಅಮ್ಮ ಬೇಗ ಬಾರಮ್ಮ. ಏನಾಯ್ತು ತಾಯಿ? ಯಾಕಮ್ಮ ಈ ರೀತಿ ಗಾಬರಿ ಆಗಿರುವೆ? ಅಮ್ಮ ತಾಯಿ, ಅಯ್ಯೋ ಏನಾಯ್ತಮ್ಮ? ಆ ವಿಚಾರವನ್ನು ನಿನ್ನಡೆದು ಏನೆಂಬುದಾಗಿ ಹೇಳಿದೆ ತಾಯಿ. ಹೇಳು ಏನಾಯ್ತು ಎಂಬುದಾಗಿ. ಅಮ್ಮ, ನಿಮ್ಮ ಮಗನ ಕಂಡ ಬಂಗಾರ ಗಳಿಗೆಯನ್ನು ಆ ಆ ಗೋಡೆಯಲ್ಲಿ ಬರೆತಕ್ಕಂತಹ ಹಂಸಪಕ್ಷಿಯು ಜೀವ ಸಹಿತವಾಗಿ ಬಂದು ಆ ನುಂಗಿ ಮತ್ತೆ ಅದೇ ಸ್ಥಾನವನ್ನು ಸೇರಿತು ತಾಯಿ. ಅಮ್ಮ ದಾಸಿ, ಏನೆಂಬುದಾಗಿ ಹೇಳ್ತಿರು ತಾಯಿ? ಗೋಧಿಯನ್ನು ಬೀಸುವಾಗ ಗೋಡೆ ಮೇಲೆ ಬರೆದಿರುವ ಅಂಶಪಕ್ಷಿಯು ಮಗುವಿನ ಕೈಲಿದ್ದ ಬಂಗಾರದ ಗಿಲಿಕೆಯನ್ನು ನುಂಗಿ ಪುನಃ ಅಲ್ಲೇ ನೆಲೆಗೊಂಡಿದ್ದಾರೆ. ಯಾರಾದ್ರೂ ನಂಬೋರೇನಮ್ಮ? ತಾಯಿ, ಈ ಮಾತನ್ನು ನಂಬುವ ಹಾಗಿಲ್ಲ. ಮೊದಲೇ ನನ್ನ ಇಲ್ಲ ತಾಯಿ. ಅಮ್ಮ, ಅಯ್ಯೋ. ಬಹಳ ಬೆಲೆ ಬಾಳುವ ಬಂಗಾರದ ಗಿಲಿಕೆಯನ್ನು ತೆಗೆದುಕೊಂಡು ಎಷ್ಟು ವಿಧವಾಗಿ ಕೇಳಿದ್ರೆ ಇಲ್ಲ ಎಂಬುದಾಗಿ ಇಲ್ಲ ತಾಯಿ. ಸುಳ್ಳನ್ನು ಹೇಳುತ್ತಿರುವಲ್ಲ ರೀ ಪದ್ಯವರೇ, ಪದ್ಯವರೇ. ಏನ್ರ ಸುಬ್ಬಿ, ಏಮೈಂದ್ರ? ದಂಡಾಂತರ ಪರ ಅವಳು ದಾಸಿ ಕರ್ಕೊಂಡ್ ಬಂದಿದ್ದಲ್ಲಪ್ಪ. ಏನೋ ಗೋಧಿ ಬೀಸೋದಕ್ಕೆ ನುಣಗಿ ಬೀಸಿದಾಳೆ, ಬಡವಂಗಲ್ಲಿಲ್ಲ ನುಣಗ್ ಬೀಸು ಅಂತ ಹೇಳಿದ್ರೆ ಬೀಸಿದಾಳೆ. ಆದ್ರೆ ಏನೋ ಅಪರೂಪ ಮಗು ಹುಟ್ಟೈತೆ ಅಂತ ಹೇಳ್ಬಿಟ್ಟು ನನ್ನ ಮಗಿನ ಕೈಲಿ ಬಂಗಾರ ಗಿಲಿಕೆ ಕೊಟ್ಟಿದ್ದೆ. ಬಂಗಾರ ಗಿಲಿಕೆ ತೆಗೆದುಕೊಂಡು ಕೊಡ್ತಾ ಇಲ್ಲ. ಬಂಗಾರದ ಗಿಲಿಕೆ ನೀನ್ ಕಂಡಂಗೆ ಎಷ್ಟು ಕತ್ರ ಇತ್ತಪ್ಪ? ಕಳೆದೋಗಿದೆ. ಯಪ್ಪ, ಬಿಟ್ಟೇನೆ ನನ್ನ ಮನೆ ಬಿಟ್ಟೇನೆ. ಏದೋ ನೀನು ಹೇಳ್ದೆ. ಅದೇನ್ ಹೋದ್ರೆ ಐನಾರು ಮಾಡಿಸ್ಕೊಡ್ತಾರ ಒಂದ. ಅಲ್ಲ ಕಣೆ, ಚಿಕ್ಕಣ್ಣ ಸ್ವಾಮಿ ಜಾತ್ರೆ ನಾಳಿಕೆ ರಾಜಣ್ಣಂಗೆ ಹೇಳಿರೋ ಒಂದು ಪ್ಲಾಸ್ಟಿಕ್ ಇದ್ದ ಕೊಡ್ತಾನೆ ಅಂತ ಹೇಳ್ದೆ. ಕೇಳ್ದೆ ನನ್ನ ಮಾತು. ಪ್ಲಾಸ್ಟಿಕ್ ಎಂದಿದ್ರೆ ಬಂಗಾರದ್ದೇ ಬೇಕು, ಬಂಗಾರದ್ದು ಅಂತ ತಗೊಂಡಲ್ಲಿ ಅದಿರ್ಲಿಲ್ವಲ್ಲ, ಕಳೆದ್ಬಿಟ್ಟ. ಏನಮ್ಮ ಅಪರೂಪ ಗುಟ್ಟಾಯ್ತಲ್ಲ ಅಂತ ನನ್ನ ಮಗಿನ ಕೈ ಕೊಟ್ಟಿದ್ದೆ. ಇವಳು ದಾಸಿ ತೆಗೆದುಕೊಳ್ಳುತ್ತಾಳೆ ಅಂತ ನನಗೆ ಮಾಡ್ತೀನಿ, ನಿನ್ಗೆ ಸಿಗ್ದಲ್ಲೇ ಇರ್ಲಿ ಮಾಡ್ತೀನಿ. ನೀನ್ ಕಂಡಂಗೆ ಎಷ್ಟ್ ಕತ್ರ ಇತ್ತಪ್ಪ? ಇಷ್ಟಪ್ಪ ಇತ್ತು. ನಿಮ್ ದೊಡ್ಡ ತಳ್ಳಾಡ್ಸಿ, ನಿಮ್ ದೊಡ್ಡ ಸತ್ತೋದ್ಮೇಲೆ ನಿಮ್ ಚಿಕ್ಕ ತಳ್ಳಾಡ್ಸಿ, ನಿಮ್ ಚಿಕ್ಕ ಸತ್ಮೇಲೆ ನೀನ್ ಅಳ್ಳಾಡ್ಸಿ, ನಿಮ್ ಅಪ್ಪ ಸತ್ಮೇಲೆ ನೀನ್ ಅಳ್ಳಾಡ್ಸಿ, ನೀನೇ ಜಾಸ್ತಿ ಅಳ್ಳಾಡ್ಸಿರೋದು. ನಾನೇ ಅಳ್ಳಾಡ್ಸಿ. ಅಷ್ಟ್ ಜನ ಅಳ್ಳಾಡ್ಸಿರು ಮುರ್ದಿರ್ಲಿಲ್ಲ ಕಣಕ ಅಂತ ಬಂಗಾರದ ಗಿಲ್ಕೆಯ. ಏನ್ ಮಾಡ್ಲಿ, ಇಂತ ಬಾಯಿ ಇಸ್ಕತ್ತೀನಿ ನಾನು ಅಂತೀರ. ನೀನ್ ಮಾಡ್ತೀನಿ, ನಿನ್ಗೆ ಹೆಂಗ್ ಮಾಡ್ತೀನಿ ಗೊತ್ತಾ ನಿನ್ಗೆ? ಸಿಗ್ದಲ್ಲೇ ಇರ್ಲಿ ಮಾಡ್ತೀನಿ ನಿನ್ಗೆ. ನೋಡಮ್ಮ ದಾಸಿ, ನಮ್ಮ ಗಿಲಿಕೆಯನ್ನು ಕೊಟ್ಟು ಬಿಡು, ನಿನ್ನ ಕೂಲಿಯನ್ನು ಕೊಟ್ಟು ಬಿಡುವೆನು. ಸ್ವಾಮಿ, ಸತ್ಯವಾಗಿ ಹೇಳುತ್ತಿರುವೆನು. ಈ ನಿಮ್ಮ ಪಾದ ಸಾಕ್ಷಿಯಾಗಿಯೂ, ಆ ಪರಶಿವನ ಪಾದ ಸಾಕ್ಷಿಯಾಗಿಯೂ ನಾನು ಬಂಗಾರ ಗಿಲಿಕೆಯನ್ನು ಕದ್ದವಳಲ್ಲ ಸ್ವಾಮಿ, ಕದ್ದವಳಲ್ಲ. ಮತ್ತೇನಾಯ್ತಮ್ಮ? ಆ ಗೋಡೆಯಲ್ಲಿ ಬರೆತಕ್ಕಂತಹ ಹಂಸಪಕ್ಷಿಯು ಜೀವ ಸಹಿತವಾಗಿ ಬಂದು ನಿಮ್ಮ ಮಗನ ಕಲಿತ ಬಂಗಾರ ಗಿಲಿಕೆಯನ್ನು ನುಂಗಿ ಪುನಃ ನೆಲೆಗೊಂಡದ್ದು. ಯಾರು ನಂಬ್ತಾರೆ ನಮ್ಮ
ಏನಮ್ಮ ನಿನ್ ಮಾಡೋ ಕೆಲಸ ಎಲ್ಲ ಇಂತವೆ. ಸುಮ್ಮನೆ ನಿಂತ್ಕೊ ನೀನು. ಎಷ್ಟ್ ಕತ್ರೆ ಇತ್ತು? ಇದ್ಕಿನ್ನ ದಪ್ಪಾಗಿತ್ತು. ಓ ದಪ್ಪಗಿತ್ತು. ಸ್ವಾಮಿ ಅವ್ರ ಕಡೆ ಯಾರು ಆಗಿಲ್ಲ. ಮೊದಲೇ ನಮ್ಮ ಪ್ರಾಣ ಉಳಿಯುವಂತಿಲ್ಲ ಸ್ವಾಮಿ. ಕಣ್ಣುಗಳಿಂದ ನೋಡಿದ್ರೆ ವಿನಃ ಈ ಕರಗಳಿಂದ ಮುಟ್ಟಿದವಳಲ್ಲ ಸ್ವಾಮಿ. ಎಲೆ ಚೋರಳೆ, ನೀನು ಬರಿ ಮಾತಿನಿಂದ ಕೊಡುವಂತೆ ಕಾಣುತ್ತಿಲ್ಲ. ಇರಲಿ, ಆ ಗೊರವೆಯನ್ನು ಕರೆಸಿ ವಿಚಾರಿಸುವನು. ಅಯ್ಯ ಗೊರವೆಯ ಬರೆಯಲ್ಲೇ. ದಣಿಗಳೇ, ನನ್ನನ್ನು ಕರೆಸಲು ಕಾರಣವೇನು ದಣಿಗಳೇ? ನೋಡಯ್ಯ, ಈಕೆಯು ನಿನ್ನ ಹೆಂಡತಿ ಏನಯ್ಯ? ಹೌದು ಸ್ವಾಮಿ. ಕೂಲಿಗಾಗಿ ನಮ್ಮ ಮನೆಗೆ ಬಂದಿದ್ದಳು. ಆ ಸಮಯದಲ್ಲಿ ನಮ್ಮ ಮಗುವಿನ ಕೈಯಲ್ಲಿದ್ದ ಭಾರಿ ಬೆಲೆ ಬಾಳುವ ಬಂಗಾರದ ಗೆಲಕೆಯನ್ನು ಕದ್ಕೊಂಡ್ರವಳು. ಎಷ್ಟು ಕೇಳಿದರೂ ಇಲ್ಲವೆಂದು ಹೇಳ್ತಿರೋಳು. ನೀನೇ ಕೊಡಿಸಿಕೊಡಯ್ಯ. ದಣಿಗಳೇ, ತೆಗೆದುಕೊಂಡಿದ್ದರೆ ಖಂಡಿತವಾಗಿ ಕೊಡಿಸುವ. ಅಷ್ಟು ಮಾಡಿರಿ ಸಾಕು. ಮನೋಹರಿ, ಸ್ವಾಮಿ ಈ ಪುಣ್ಯಾತ್ಮರ ಗಿಲಿಕೆಯನ್ನು ಏನು ಮಾಡಿದೆ? ಮನೋಹರ ಸತ್ಯವಾಗಿ ಹೇಳ್ತಿರೋನು ಸ್ವಾಮಿ. ಕಣ್ಣುಗಳಿಂದ ನೋಡಿದ್ರೆ ವಿನಃ ಈ ಕರಗಳಿಂದ ಮುಟ್ಟಿದವಳಲ್ಲ ಸ್ವಾಮಿ. ಗಂಡನಿಗೂ ಸುಳ್ಳು ಹೇಳ್ತಿಲ್ಲ. ಆ ಗೋಡೆಯಲ್ಲಿ ಬರೆದಕ್ಕಂತಹ ಹಂಸ ಪಕ್ಷಿಯು ಜೀವ ಸಹಿತವಾಗಿ ಬಂದು ಶೆಟ್ಟರ ಮಗುವಿನ ಗಂಡ ಬಂಗಾರ ಗಿಲಕನ್ನು ನುಂಗಿ ಪುನಃ ಅಲ್ಲಿ ನೆಲೆಗೊಂಡಿದ್ದು ಸ್ವಾಮಿ. ಇದು ಸತ್ಯವಾದ ಮಾತು. ಶಿವ ಶಿವ, ಇದೆಲ್ಲವೂ ದೈವಮಾಯ. ಮನೋಹರಿ, ಕಳ್ಳತನ ಮಾಡುವುದು, ಸುಳ್ಳು ಹೇಳುವುದು ಇವೆಲ್ಲವೂ ಪಾಪಕರವಲ್ಲವೇ? ಸ್ವಾಮಿ, ನಾನು ನಿಮ್ಮನ್ನು ವಿವಾಹವಾದಾಗಿನಿಂದಲೂ ಒಂದು ಸುಳ್ಳನ್ನು ಹೇಳಿದವಳಲ್ಲ, ಒಂದು ಕಳ್ಳತನನ್ನು ಸಹ ಮಾಡಿದವಳಲ್ಲ. ತಮಗೆ ಗೊತ್ತಿಲ್ಲವೇ ಸ್ವಾಮಿ? ಇಲ್ಲ ಇಲ್ಲ, ಎಂದು ಸುಳ್ಳನ್ನು ಹೇಳಿದವಳಲ್ಲ. ದಣಿಗಳೇ, ಈಕೆ ತೆಗೆದುಕೊಂಡಿಲ್ಲವೆಂದು ಹೇಳುತ್ತಿರುವಳು. ಅಂದ ಮೇಲೆ ತಮ್ಮ ಮನ ಬಂದಂತೆ ಮಾಡಬಹುದು. ಇವರಿಬ್ರು ಎಂಡ್ರ ಗಂಡ್ರಿ ಇಬ್ರು ಒಂದೇ. ನೀನ್ ಸುಮ್ಮನಿದ್ಬಿಟ್ಟು ಚೆನ್ನಾಗಿ ಸುಮ್ಮನಿದ್ಬಿಟ್ಟು ನೀನು. ಎಲೆ ಚೋರರೇ, ನೀವು ಬರಿ ಮಾತಿನಿಂದ ಬಗ್ಗುವಂತೆ ಕಾಣುತ್ತಿಲ್ಲ. ಇರಲಿ, ನಿಮ್ಮನ್ನು ಬಂಧಿಸಿ ಸೂರಸೇನ ಮಹಾರಾಜರ ಬಳಿಗೆ ಕರೆದುಕೊಂಡು ಹೋಗಿರು. ಇಡೀರಿ ರಾಜರ ಮನೆಗೆ ಹೋಗೋಣ. ಎಲ್ಲರಿಗೂ ಸಿಗ್ತದೆ ಗಿಲ್ಕೆ. ಇಲ್ಲಡು, ಸಾಯಂಕಾಲಕ್ಕೆ ಬಂಗಾರ ಗಿಲ್ಕೆ ತಗೊಂಡು ಮನೆಗೆ ಬರ್ತೀವಿ ಹೋದ್ರೆ ಮುದ್ದೆ ಇಲ್ಲ, ಮುದ್ದೆ ಕಳಿಸ್ಬಿಡ್ಲಿಲ್ಲ. ಅವ್ರಿಗೆ ಕಟ್ಟಕ್ಕೆ ಕೈ ಕಟ್ಟಕ್ಕೆ. ಭಗವಂತನೇ ಅಗಯಾದರೆ ಮಾನವ ಬದುಕುವುದೇಗೆ? ದೇವ ಭಕ್ತರು ಉಳಿಯುವರೇ. ಯಾವ್ದು ಬೇಡ. ಭಗವಂತನೇ ಅಗಯಾದರೆ ಮಾನವ ಬದುಕುವುದೇಗೆ? ದೇವ ಭಕ್ತರು ಉಳಿಯುವರೇ. ಯಾರಲ್ಲಿ ಕೋಪ, ಏನಿದು ತಾಪ, ಏನಿದು ವಿಶಾಪ? ದೇವ ಏನಿದು ವಿಶಾಪ? ಭಗವಂತನೇ ಅಗೆಯಾದರೆ ಮಾನವ ಬದುಕುವುದೇಗೆ? ದೇವ ಭಕ್ತರು ಉಳಿಯುವರೇ. ನಿನ್ನಯ ಲೀಲೆಯ ಅರಿತವರ್ಯಾರೋ? ನಿನ್ನಯ ಲೀಲೆಯ ಅರಿತವರ್ಯಾರೋ? ಸಲ್ಲದು ಈ ಕೋಪ, ದೇವ ಸಲ್ಲದು ಈ ಕೋಪ. ಭಗವಂತನೇ ಅಗೆಯಾದರೆ ಮಾನವ ಬದುಕುವುದೇಗೆ? ದೇವ ಭಕ್ತರು ಉಳಿಯುವರೇ. ಸುದಿನವಾಗಿತ್ತು ಬಲಾಫಲ, ಸುದಿನವಾಗಿತ್ತು ಬಲಾಫಲ, ಸುದಿನವಾಗಿತ್ತು ಬಲಾಫಲ, ಸುದಿನವಾಗಿತ್ತು ಬಲಾಫಲ. ಮಾಯವಾಗಿತ್ತು ಈಗ, ಮಾತನಾಡಿತು ಬೇಗ ಬೇಗ ಬೇಗ. ಆಹಾ, ಈ ಪುರದ ಬಂಗಾರದ ಶೆಟ್ಟಿಯು ಆ ನೀಚರನ್ನು ಈ ಪಟ್ಟಣದ ಸೂರಸೇನ ಮಹಾರಾಜ ಬಳಿಗೆ ಕರೆದುಕೊಂಡು ಹೋಗುತ್ತಿರುವರು. ನಾನೀಗಲೇ ಓರ್ವ ಬ್ರಾಹ್ಮಣನಾಗಿ ಆ ರಾಜನಲ್ಲಿಗೆ ಹೋಗಿ ಆ ರಾಜನನ್ನು ರಾಜ್ಯಭಾರವನ್ನು ಕೇಳಿಕೊಂಡು ಕಡೆಗೆ ಆ ರಾಜನನ್ನೇ ಮಂತ್ರಿಯನ್ನಾಗಿ ಮಾಡಿಕೊಂಡು
ತಂಗಿ ಬಾವ ಬಾಮೈದನೆಂಬ ಗುರುತನ್ನು ಮರೆತಿದಿ. ಆ ನೀಚನ ಕಣ್ಣುಗಳನ್ನು ಕೇಳುವಂತೆಯೂ ಆ ಭ್ರಷ್ಟಳ ನಾಲಿಗೆಯನ್ನು ಕತ್ತರಿಸುವಂತೆ ಮಾಡುವೆನು. ಈಗಲೇ ಹೋಗುವೆನು. ಮಂತ್ರಿ ವರ ಕಾರ್ಯ ಮಂತ್ರಿ ಮಂತ್ರಿ ಮಹಾಪ್ರಭು ಕಲ ಕಲಕ್ಕೆ ಬೀಳುತ್ತೆ ಮಳೆ, ಕಲ ಕಲಕ್ಕೆ ಬೀಳುತ್ತೆ ಮಳೆ, ಬೆಳೆದ ಬೆಳೆ ಕಲ್ಲು ಮಂತ್ರಿ ವರ ಕಾರ್ಯ ಸಂಧಿಗೆ ಬೆಳುತ್ತರೆಯೋದು ಮಂತ್ರಿ ಮಂತ್ರಿ ಮಹಾಪ್ರಭು ಸತ್ತಲ್ಲಿ ರುಚಿಯಾದ ಕಪ್ಪ ಕೋಟಿಯ ತಂದು ಬಿಟ್ಟುವರೆ ಮಂತ್ರಿ ವರ ಕಾರ್ಯ ಸಂಧಿಗೆ ಬೆಳುತ್ತರೆಯೋದು ಮಂತ್ರಿ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಾಗುತ್ತಾ ಪ್ರಜೆಗಳು ಸೌಖ್ಯದಿಂದಿರುವರಿ, ಅದನ್ನು ತಿಳಿಸುವಂತನಾಗು. ಅಪ್ಪಣೆ ಮಹಾಪ್ರಭು. ಲಾಲಿಸೋ ರಾಜೇಂದ್ರನೇ, ಲಾಲಿಸೋ ರಾಜೇಂದ್ರನೇ, ಬೇಳುವೆ ಭೂಪೇಂದ್ರನೇ, ಲಾಲಿಸೋ ರಾಜೇಂದ್ರನೇ, ಬೇಳುವೆ ಭೂಪೇಂದ್ರನೇ, ನಮ್ಮಯ ದೇಶದಲ್ಲೂ ನಮ್ಮಯ ದೇಶದಲ್ಲೂ ಇರುತ್ತಿಹ ಪ್ರಜೆಗಳು, ಲಾಲಿಸು ರಾಜೇಂದ್ರನೇ, ಬೇಳುವೆ ಭೂಪೇಂದ್ರನೇ. ಮಹಾರಾಜನೇ, ಮಂತ್ರಿ ನಮ್ಮ ರಾಜ್ಯದಲ್ಲಿರುವ ಪ್ರಜೆಗಳೆಲ್ಲರೂ ಸೌಖ್ಯವಾಗಿರುವರು. ಮುಂದೇನಪ್ಪಣೆ? ಒಲೆ ಮಂತ್ರಿ, ನಿನ್ನ ಸಾಹಸಕ್ಕೆ ಮೆಚ್ಚಿ ಪೀಠವನ್ನು ಮನ್ನಿಸು. ಅಪ್ಪಣೆ ಮಹಾಪ್ರಭು. ಸೈನ್ಯಾಧ್ಯಕ್ಷರೇ ಮಹಾಪ್ರಭು ಬೇಳೈ ಸೈನ್ಯಾಧೀನತೆ ನಮ್ಮ ಸೈನ್ಯದ ರೀತಿಯ ಬೇಳೈ ಸೈನ್ಯಾಧ್ಯಕ್ಷರೇ ಮಹಾಪ್ರಭು ಬೇಳೈ ಸೈನ್ಯಾಧೀನತೆ ನಮ್ಮ ಸೈನ್ಯದ ರೀತಿಯ ಬೇಳೈ ಸೈನ್ಯಾಧ್ಯಕ್ಷರೇ ಮಹಾಪ್ರಭು ಸತ್ತಲ್ಲಿ ರುಚಿಯ ಶತ್ರುಪರ ಸತ್ತಲ್ಲಿ ರುಚಿಯ ಶತ್ರುಪರ ಕಪ್ಪ ಕಾಪಿಗೆಯ ತಂದು ಬೀಸುವರೆ ಬೇಡೈ ಸೈನ್ಯಾಧೀನತೆ ನಮ್ಮ ಸೈನ್ಯದ ರೀತಿಯ ಬೇಳೈ ಸೈನ್ಯಾಧ್ಯಕ್ಷರೇ ಮಹಾಪ್ರಭು ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟಿರುವೆ ಅದನ್ನು ತಿಳಿಸುವಂತನಾಗು. ಅಪ್ಪಣೆ ಪ್ರಭು. ಗಡಗಡ ನಡುಗಿಸಿ ಗಡಗಡ ನಡುಗಿಸಿ ಹತ್ರಗಳನ್ನ ಗಡಗಡ ನಡುಗಿಸಿ ಹತ್ರಗಳನ್ನ ಸೆದಬಡಿಯುವ ಸೆದಬಡಿಯದ ಬಿಡುವ ವೈರಿಗಳ ಶಿರಗಳನ್ನು ವೈರಿಗಳ ಶಿರಗಳನ್ನು ಕಡಿಯುವನು ತಲೆಯೊಳಗೆ ವೈರಿಗಳ ಶಿರಗಳನ್ನು ಕಡಿಯುವನು ತಲೆಯೊಳಗೆ ಗಡಗಡ ನಡುಗಿಸಿ ಶತ್ರುಗಳನ್ನ ಬಿಡದೆ
ಸೈನ್ಯವನ್ನು ಯಾವ ರೀತಿ ನಿಂತಿರುವೆಂದರೆ ಶತ್ರು ರಾಜರೆಲ್ಲರೂ ಗಡಗಡ ನಡುಗಿ ನಿಮಗೆ ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸುತ್ತಿರುವ ಮತ್ತೇನಪ್ಪಣೆ? ಒಲೆ ಮಂತ್ರಿ ಶೈಲಾಧ್ಯಕ್ಷನೇ, ಫಲರ ಮೇರೆ ಬೇಸುಕತಿ ಇದ್ದರೆ ಫಲರೆ ಬಲರೆ ಬಲಗೋ ಫಲರ ಮೇರೆ ಬೇಸುಕತೆ. ಮಂತ್ರಿ ಶೈಲಾಧ್ಯಕ್ಷರೇ, ಬೇರೆ ಭಟರಾರು ಇಲ್ಲದೋರುಣಿಯೊಳಗೆ ಬೇರೆ ಭಟರಾರು ಇಲ್ಲದೋರುಣಿಯೊಳಗೆ ಗಿರಜರನಾಗಿ ನನ್ನ ಧೀರನಂತ ಮೆರವೆ ಧೀರಜರನಾಗಿ ನನ್ನ ಧೀರನಂತ ಮೆರವೆ ಬಲರ ಮೆರವೆ ಸುಕತಿ ಇದ್ದರೆ ಬಲರೆ ಬಲರೆ ಬಲಗೋ ಹಗಲಿದ್ದರೆ ಬಲರ ಮೆರವೆ ಸುಕತೆ. ಮಂತ್ರಿ ಶೈಲಾಧ್ಯಕ್ಷರೇ, ಧೈರ್ಯ ನೆನೆಸಿದೆ ದೋರುಣಿಯೊಳಗೆ ಧೈರ್ಯ ನೆನೆಸಿದೆ ದೋರುಣಿಯೊಳಗೆ ಸಾರ್ವಜನಿಕ ಸಾಮ್ರಾಜ್ಯದ ಸಿರಿಯ ಸಾರ್ವಜನಿಕ ಸಾಮ್ರಾಜ್ಯದ ಸಿರಿಯ ಬಲರ ಮೇರೆ ಬೆಸುತ್ತದೆ ಇದ್ದರೆ ಬಲರೆ ಬಲರೆ ಬಲಗೋ ಬಲರ ಮೇರೆ ಬೆಸುತ್ತದೆ ಸುಖದೇ. ಮಂತ್ರಿ ಸೇನಾಧ್ಯಕ್ಷರೇ, ನೀವೀರುವರ ಸಹಾಯದಿಂದ ನಾನು ಸುಖ ಸೌಖ್ಯವಾಗಿರುವೆನು. ನೀವಿನ್ನು ನಮ್ಮ ರಾಜ್ಯ ಕಾರ್ಯದಲ್ಲಿ ನಿರತರಾಗಿರಿ. ಅಪ್ಪಣೆ ಮಹಾಪ್ರಭು. ಶಾರಕರೇ, ಸಮಾಚಾರವೇನು? ಪೂಜ್ಯರಿಗೆ ವಂದಿಸುವೆನು. ಹಿರೇ ರಾಜನೇ, ನಿನಗೆ ಮಂಗಳವಾಗಲಿ, ಮೇಲೇಳು. ಪೂಜ್ಯರಿ, ತಾವು ಯಾರು? ಈ ಪೀಠವನ್ನು ಅಲಂಕರಿಸಿ ರಾಜನೇ, ಬೇಕಾದ ಕಾರ್ಯವಾದರೂ ಏನೆಂದು ತಿಳಿಸುವಂತರಾಗಿ. ಎಲೇ ರಾಜನೇ, ನಾನೋರ್ವ ಯತೀಶ್ವರನು. ನಾನೊಂದು ಕಾರ್ಯಕ್ರಮವಾಗಿ ಬಂದಿರುವೆನು. ಅದನ್ನು ನಡೆಸಿಕೊಡುವೆ ಎಂದು ಭಾಷೆಯನ್ನು ಕೊಟ್ಟರೆ ಅದನ್ನು ತಿಳಿಸುವೆನು. ಆಗಲಿ, ಸೂರ್ಯಚಂದ್ರರ ಸಾಕ್ಷಿಯಾಗಿಯೂ ನಡೆಸಿಕೊಡುವೆನು. ಅದೇನೆಂದು ತಿಳಿಸುವಂತರಾಗಿ. ಎಲೇ ರಾಜನೇ, ನಾನು ಈ ದಿನ ನಿನ್ನ ರಾಜ್ಯಕ್ಕೆ ರಾಜನಾಗಬೇಕು. ಎಲ್ಲಿ ನಿನ್ನ ರಾಜಮುದ್ರಿಕೆಯನ್ನು ಕೊಡುವಂತನಾಗು. ಅದು ಅಲ್ಲದೆ ನಿನ್ನ ಪಟ್ಟದ ಕತ್ತಿಯನ್ನು ಕೊಟ್ಟು ನೀನು ನನಗೆ ಮಂತ್ರಿಯನ್ನಾಗಿ ನಾನು ಹೇಳಿದ ಕೆಲಸವನ್ನು ಮಾಡಬೇಕು. ಇದಕ್ಕೆ ನೀನೇನು ಹೇಳಿದೆ? ಆಹಾ, ಬಹಳ ಸಂತೋಷ. ತೆಗೆದುಕೊಳ್ಳಿ ರಾಜಮುದ್ರಿಕೆಯನ್ನು. ತೆಗೆದುಕೊಳ್ಳಿ ಪಟ್ಟದ ಕತ್ತಿಯನ್ನು. ನೀವಿನ್ನು ರಾಜ್ಯಭಾರ ಮಾಡಬಹುದು. ಆಗಲಿ, ಬಹಳ ಸಂತೋಷ. ರಾಜ್ಯಭಾರವನ್ನು ಮಾಡಬಹುದೇ? ಆಗಬಹುದು. ಮಂತ್ರಿ ಮಂತ್ರಿ ಮಹಾಪ್ರಭು, ವೈರಿಗಳ ಸಂಹರಿಸುವೆ ಜಗದೊಳಗೆ, ವೈರಿಗಳ ಸಂಹರಿಸುವೆ ಜಗದೊಳಗೆ, ವೈರಿಗಳ ಸಂಹರಿಸುವೆ. ಮಂತ್ರಿ ಮಹಾಪ್ರಭು, ಹೋ ಜಗದಿ ನಾನೀಗ ಹಠ ಮಾಡಿ ಜಯಿಸೆ. ಹೋ ಜಗದಿ ನಾನೀಗ ಹಠ ಮಾಡಿ ಜಯಿಸಿ ಬರವನ್ನ ನೇತ್ರವ ತೆಗೆದುವೆ ನೀಗ. ಬರವನ್ನ ನೇತ್ರವ ತೆಗೆದುವೆ ನೀಗ. ವೈರಿಗಳ ಸಂಹರಿಸುವೆ ಜಗದೊಳಗೆ, ವೈರಿಗಳ ಸಂಹರಿಸುವೆ ಜಗದೊಳಗೆ, ವೈರಿಗಳ ಸಂಹರಿಸುವೆ. ಜಗದಿ ನಾನೀಗ ಹಠ ಮಾಡಿ ಜಯಿಸೆ. ಓ ಜಗದಿ ನಾನೀಗ ಹಠ ಮಾಡಿ ಜಯಿಸೆ. ದಾಸಿಯ ನಾಲಿಗೆ ತೆಗೆದುವೆ ನೀಗ. ದಾಸಿಯ ನಾಲಿಗೆ ತೆಗೆದುವೆ ನೀಗ. ವೈರಿಗಳ ಸಂಹರಿಸುವೆ ಜಗದೊಳಗೆ, ವೈರಿಗಳ ಸಂಹರಿಸುವೆ ಜಗದೊಳಗೆ, ವೈರಿಗಳ ಸಂಹರಿಸುವೆ. ಮಂತ್ರಿ ಮಹಾಪ್ರಭು, ನಮ್ಮ ರಾಜ್ಯಭಾರವನ್ನು ಯಾವ ರೀತಿ ಇಟ್ಟಿರುವೆ ಅದನ್ನು ತಿಳಿಸುವಂತನಾಗು. ಅಪ್ಪಣೆ ಮಹಾಪ್ರಭು. ಮಹಾಪ್ರಭು,
ನಮ್ಮ ರಾಜ್ಯದಲ್ಲಿ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತಾ ಪ್ರಜೆಗಳು ಸೌಖ್ಯದಿಂದಿರುವನು. ಮುಂದೇನಪ್ಪಣೆ? ಆಗಲಿ, ಬಹಳ ಸಂತೋಷ. ನಿನ್ನ ಪೀಠವನ್ನು ನೀನು ಮಂಡಿಸು. ಅಪ್ಪಣೆ. ದಂಡಂ ಮಹಾಪ್ರಭು ದಂಡಂ. ಎಲೇ ಧನಪಾಲ ಶೆಟ್ಟಿ, ನಿನ್ನ ಮಂಗಳವಾಗಲಿ, ಮೇಲೇಳು. ಇಷ್ಟೊಂದು ಗಾಬರಿಯಾಗಿ ಬರಲು ಕಾರಣವೇನು? ಮಹಾಪ್ರಭು, ಈತನು ದೇಶ ಸಂಚಾರಿಯು, ಈಕೆಯು ಈತನ ಹೆಂಡತಿಯು ಕೂಲಿಗಾಗಿ ಗೋಧಿ ಬೀಸಲು ನಮ್ಮ ಮನೆಗೆ ಬಂದಿದ್ದರು. ಆ ಸಮಯದಲ್ಲಿ ನಮ್ಮ ಮಗುವಿನ ಕೈಯಲ್ಲಿದ್ದ ಭಾರಿ ಬೆಲೆ ಬಾಳುವ ಬಂಗಾರದ ಗಿಲಕೆಯನ್ನು ಕದ್ದುಕೊಂಡರು. ಎಷ್ಟು ಕೇಳಿದರೂ ಇಲ್ಲವೆಂದು ಹೇಳುತ್ತಿರು. ಇದನ್ನು ನೀವೇ ಕೊಡಿಸಬೇಕಾಗಿ ಸ್ವಾಮಿದೆ. ಎಲೇ ಧನಪಾಲ ಶೆಟ್ಟಿ, ನಾನು ಅದನ್ನು ವಸೂಲು ಮಾಡಿಕೊಡುತ್ತೇನೆ, ನೀನು ಹೊರಡುವಂತನಾಗು. ಅಪ್ಪಣೆ ಮಹಾಪ್ರಭು. ಎಲೇ ಚೋರನೇ, ಶೆಟ್ಟರ ಬಂಗಾರ ಗಿಲಿಕೆಯನ್ನು ಏನು ಮಾಡಿದೆ ಅದನ್ನು ತಿಳಿಸು. ಸ್ವಾಮಿ, ಈ ಕಣ್ಣುಗಳಿಂದ ನೋಡಿದವನಲ್ಲ, ಈ ಕರಗಳಿಂದ ಮುಟ್ಟಿದವನಲ್ಲ, ನಮ್ಮನ್ನು ಏತಕ್ಕೆ ನಿರ್ಬಂಧಪಡಿಸಿಬಿರಿ ಸ್ವಾಮಿ. ಎಲೇ ಚೋರಳೆ, ಶೆಟ್ಟರ ಬಂಗಾರದ ಗಿಲಿಕೆಯನ್ನು ಏನು ಮಾಡಿದೆ? ಸತ್ಯವಾಗಿ ಹೇಳುತ್ತಿರುವೆನು ಸ್ವಾಮಿ, ಸತ್ಯವಾಗಿ ಹೇಳುತ್ತಿರುವೆನು. ಈ ನಿಮ್ಮ ಪಾದ ಸಾಕ್ಷಿಯಾಗಿಯೂ ಆ ಪರಶಿವನ ಪಾದ ಸಾಕ್ಷಿಯಾಗಿಯೂ ಆ ಗೋಡೆಯಲ್ಲಿ ಬರೆತಕ್ಕಂತಹ ಹಂಸಪಕ್ಷಿಯು ಜೀವ ಸಹಿತವಾಗಿ ಬಂದು ಶೆಟ್ಟರ ಮಗನಿಗಿಂತ ಬಂಗಾರಿಗಿರಿಕೆ ನುಂಗಿದ್ದನ್ನು ಈ ನನ್ನ ಪಾಪಿಯಾದ ಕಣ್ಣುಗಳಿಂದ ನೋಡಿದ ವಿನಃ ಈ ಕರಗಳಿಂದ ಮುಟ್ಟಿದವಳಲ್ಲ ಸ್ವಾಮಿ, ಮುಟ್ಟಿದವಳಲ್ಲ. ಅದು ಅಲ್ಲದೆ ಈ ನಾಲಿಗೆಯಿಂದ ನಾನು ಅಸತ್ಯವನ್ನು ನುಡಿಯಲಾರೆ ಸ್ವಾಮಿ, ನುಡಿಯಲಾರೆ. ಎಲ್ಲಿಯಾದರೂ ಉಂಟೆ? ಚಿತ್ರದಲ್ಲಿ ಬರೆದಿರುವ ಹಂಸ ಪಕ್ಷಿಯು ಜೀವವನ್ನು ಧರಿಸಿ ಬಂದು ಬಂಗಾರದ ಗಿಲಿಕೆಯನ್ನು ನುಂಗಿತ್ತೆಂದರೆ ಇದನ್ನು ಯಾರಾದರೂ ನಂಬಿದ್ರ? ಒಳ್ಳೆಯ ಮಾತಿನ ನಿಜವನ್ನು ಹೇಳಿದರೆ ಸರಿ, ಇಲ್ಲವಾದರೂ ನಿಮಗೆ ತಕ್ಕ ಶಿಕ್ಷೆಯನ್ನೇ ವಿಧಿಸುವನು. ಸ್ವಾಮಿ, ಮೊದಲೇ ನಮ್ಮ ಪ್ರಾಣ ಉಳಿಯುವಂತಿಲ್ಲ ಸ್ವಾಮಿ. ಇಲ್ಲದ ಬಡಬೇನೆ ಕೇಳಿದರೆ ಕೊಡು ಕೊಡು ಎಂಬುದಾಗಿ ಕೇಳಿದರೆ ಎಲ್ಲಿಂದ ದಾನೆ ತಂದು ಕೊಡದು ಸ್ವಾಮಿ. ಇದರ ಮೇಲೆ ತಮ್ಮ ಮನ ಬಂದಂತೆ ಮಾಡಬಹುದು ಸ್ವಾಮಿ. ಮಂತ್ರಿ, ಪ್ರಭು, ಕಣ್ಣಿನಿಂದ ಕಾಣನೆಂದು ಹೇಳುತ್ತಿರುವ ಈತನ ಕಣ್ಣುಗಳನ್ನು ಕಿತ್ತು ನನ್ನ ಮುಂದೆ ಇಡುವಂತನಾಗು. ಮಂತ್ರಿ, ಪ್ರಭು, ಏತಕ್ಕಿಟ್ಟ ಸಾವಕಾಶ ಮಾಡುತ್ತಿರುವೆ? ನಾನು ಹೇಳಿದ ಕೆಲಸವನ್ನು ನೀನು ಜಾಗ್ರತೆಯಿಂದ ಮಾಡು. ಆಗಬಹುದು. ಎಲೇ ಚೋರನೆ, ಇಲ್ಲಿ ಕುಳಿತುಕೊಳ್ಳುವ ನಾವು ನಿನ್ನ ಕಣ್ಣುಗಳನ್ನು ಕೀಳುವೆನು. ಪರಮಾತ್ಮ, ಶ್ರೀರಾಜ, ಕಾಪಾಡು ತಂದೆ, ಕಾಪಾಡು. ಗೋವಿಂದ ಗೋವಿಂದ, ಹರ ಹರ ಮಹಾದೇವ್. ಎಲೇ ಮಂತ್ರಿ, ಮಹಾಪ್ರಭು, ಈತನ ಕಣ್ಣುಗಳನ್ನು ಕಿತ್ತು ನಿಮ್ಮ ಪಾದದ ಬಳಿ ಇಟ್ಟಿರುವನು. ಮುಂದೇನಪ್ಪಣೆ? ಎಲೇ ಮಂತ್ರಿ, ಕಣ್ಣಿನಿಂದ ಕಂಡೆನನು, ಕರಗಳಿಂದ ಮುಟ್ಟಲೆಂದು ಹೇಳುತ್ತಿರುವ ಈಕೆ ಕರಗಳನ್ನು ಕತ್ತರಿಸಿ ನನ್ನ ಮುಂದೆ ಇಡುವಂತನಾಗು. ನಾಲಿಗೆಯನ್ನು ಕತ್ತರಿಸಿ ನನ್ನ ಮುಂದೆ ಇಡುವಂತನಾಗು. ಅಪ್ಪಣೆ ಮಹಾಪ್ರಭು. ಎಲೇ ಚೋರಳೆ, ಇಲ್ಲಿ ಬರುವಳಾಗು ನಿನ್ನ ನಾಲಿಗೆಯನ್ನು ಕತ್ತರಿಸುವೆನು. ಪರಮಾತ್ಮ, ಶನಿರಾಜ, ಮಹಾಪ್ರಭು, ಈಕೆಯ ನಾಲಿಗೆಯನ್ನು ಕತ್ತರಿಸಿ ನಿಮ್ಮ ಪಾದದ ಬಳಿ ಇಟ್ಟಿರುವನು. ಮುಂದೇನಪ್ಪಣೆ? ಮಂತ್ರಿ, ಮಹಾಪ್ರಭು. ಬಹಳ ಸಂತೋಷ. ಮಂತ್ರಿ, ಮಹಾಪ್ರಭು, ನೋಡಿದೆಯಾ? ಈತನಿಗೆ ಕಣ್ಣುಗಳಿಲ್ಲ, ಆ ಕುವರನಿಗೆ ಕರಗಳಿಲ್ಲ, ಆಕೆಗೆ ನಾಲಿಗೆ ಇಲ್ಲ. ಇಂಥ ಈ 3 ಜನ ಅಂಗವಿಕಲರು ನಮ್ಮ ರಾಜ್ಯದಲ್ಲಿ ಇದ್ದರೆ ನಮ್ಮ ರಾಜ್ಯಕ್ಕೆ ಭಂಗ ಬರಬಹುದು. ಈ 3 ಜನ ಅಂಗವಿಕಲರನ್ನು ನಮ್ಮ ರಾಜ್ಯವನ್ನು ಬಿಟ್ಟು ಎಲ್ಲಿಯಾದರೂ ದೂರ ಕಳಿಸಿಬಿಡು. ಅಪ್ಪಣೆ ಮಹಾಪ್ರಭು. ಎಲೇ ಚೌರಾಧಿಪತಿಗಳೇ, ನಮ್ಮ ರಾಜ್ಯವನ್ನು ಬಿಟ್ಟು ಎಲ್ಲಿಯಾದರೂ ಹೊರಡಿರಿ, ಬೇಗ ಹೊರಡುವರಾಗಿ. ಹಿರೇ ರಾಜನೇ, ಮಹಾಪ್ರಭು, ನಿನ್ನ ಸತ್ಯಕ್ಕೆ ನಾನು ಮೆಚ್ಚಿದೆನು, ನಿನ್ನ ಸತ್ಯಕ್ಕೆ ನಾನು ಮೆಚ್ಚಿದನು. ತೆಗೆದುಕೋ ನಿನ್ನ ರಾಜಮುದ್ರಿಕೆಯನ್ನು, ತೆಗೆದುಕೋ ನಿನ್ನ ಪಟ್ಟದ ಕತ್ತಿಯನ್ನು. ನಿನ್ನ ರಾಜ್ಯಭಾರವನ್ನು ಆಳಿಕೊಂಡು ಬಹಳ ಸುಖ ಸಂತೋಷದಿಂದ ಇರುವಂತ ನಾನಿನ್ನೂ ಬರುವೆನು. ಆಗಬಹುದು ಪೂಜ್ಯರೇ.
ಕಣ್ಣಾತಿತ್ತು ಕಾಡಿಗಟ್ಟೆ ಕಣ್ಣ ತೆರೆದು ನೋಡಬಾರದೆ ಸ್ವಾಮಿ ನೋಡಬಾರದೆ. ಮುದುಡಿ ಹೋಯ್ತು ಎನ್ನ ಜೀವ ನೊಂದು ಹೋಯ್ತು. ಮುದುಡಿ ಹೋಯ್ತು ಎನ್ನ ಜೀವ ನೊಂದು ಹೋಯ್ತು. ಎನ್ನನೇಕೆ ಮರೆತೆ ಸ್ವಾಮಿ ಇಷ್ಟು ಕಷ್ಟ ಕೊಡಲೇಬೇಕೆ. ನೋಡಬಾರದೆ ಸ್ವಾಮಿ ನೋಡಬಾರದೆ. ಕಣ್ಣಾತಿತ್ತು ಕಾಡಿಗಟ್ಟೆ ಕಣ್ಣ ತೆರೆದು ನೋಡಬಾರದೆ ಸ್ವಾಮಿ ನೋಡಬಾರದೆ. ಪರಮಾತ್ಮ, ಈ ನೀಚರು ನಿಷ್ಕಾರಣವಾಗಿ ಕಣ್ಣು ನಾಲಿಗೆಯನ್ನು ತಿತ್ತು ಈ ರೀತಿ ಅಡಿಪಾಲು ಮಾಡಿದರಲ್ಲ. ಚಂದ್ರಹಾಸೆ, ಈಕೆಗೆ ಮಾತನಾಡಲು ನಾಲಿಗೆ ಇಲ್ಲ. ಜಗದೀಶ, ನಿನ್ನನ್ನು ಜರಿತು ನಿಂದಿಸಿದ್ದಕ್ಕೆ ನಮಗ ಇಂತಹ ಕಷ್ಟವನ್ನು ಕೊಟ್ಟೆಯಾ ತಂದೆ. ಇದೋ ನಿನಗೆ ಪ್ರೀತಿಯಾಗಲಿ. ಗಳಿಸುವನಾಚಾರಿ ದೇಶಕ್ಕೆ ಗಳಿಸುವನಾಚಾರಿ. ಸಣ್ಣ ತಂತಿಯ ಸಲಿಗೆಯ ಮಾಡಿ ದೇಶಕ್ಕೆ ಗಳಿಸುವನಾಚಾರಿ ಪರಮಾತ್ಮ, ಶ್ರೀದೇಹ ಕಾಪಾಡು ತಂದೆ ಕಾಪಾಡು. ಓಹೋ, ಯಾರೋ ಈ ಛತ್ರದಲ್ಲಿ ಕುಳಿತು ಅಳುತ್ತಿರುವರಲ್ಲ, ಯಾರೆಂದು ವಿಚಾರಿಸುವೆನು. ಅಯ್ಯ, ಯಾರು ನೀನು? ಸ್ವಾಮಿ, ನಾನೊಬ್ಬ ಕಣ್ಣಿಲ್ಲದ ಕುರುಡನು ಸ್ವಾಮಿ. ನೀವ್ಯಾರು? ಅಯ್ಯ, ನೀವು ಯಾರು? ಅಯ್ಯ, ನಾನು ಕಳಿಂಗನಗರದ ವಿಶ್ವಕರ್ಮ ಬ್ರಾಹ್ಮಣನ ಕೃಷ್ಣಾಚಾರಿ ಎಂದು ನನ್ನ ಹೆಸರು. ಈ ಪರಸ್ಥಳಕ್ಕೆ ವ್ಯಾಪಾರ ಮುಗಿಸಿಕೊಂಡು ಈ ಮಾರ್ಗವಾಗಿ ಬಂದೆನು. ನೀನು ಯಾರು? ಇಲ್ಲಿಗೆ ಬಂದೆ? ಅಯ್ಯ, ಕಳಿಂಗನಗರದ ಸತ್ಯವ್ರತ ಮಹಾರಾಜರು ಕಟ್ಟಿಸಿರುವ ಛತ್ರಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಿ ಸ್ವಾಮಿ. ಅಯ್ಯೋ ಕುರುಡನೆ, ನೀನು ಕುಳಿತಿರುವುದೇ ಆ ಸತ್ಯವ್ರತ ಮಹಾರಾಜರು ಕಟ್ಟಿಸಿರುವ ಛತ್ರದಲ್ಲಿ ಕಣಯ್ಯ. ಸ್ವಾಮಿ, ಹಾಗಾದರೆ ತಮ್ಮ ಪಟ್ಟಣದ ಸತ್ಯವ್ರತ ಮಹಾರಾಜರು ಚೆನ್ನಾಗಿರುವರೇ? ಅಯ್ಯೋ, ಆ ವಿಚಾರವನ್ನು ಏನೆಂದು ಹೇಳಲಿ. ಗರ್ಭಿಣಿಯಾದ ಚಂದ್ರಹಾಸೆಯನ್ನು ಕರೆದುಕೊಂಡು ಎಲ್ಲಿಯೋ ಹೊರಟು ಹೋದರು. ನಂತರ ನಮ್ಮ ದೇಶಕ್ಕೆ ದುಷ್ಟದುಮ್ಮರಾಜನು ಮುತ್ತಿಗೆಯನ್ನು ಹಾಕಿ ಮಂತ್ರಿಯಾದ ಸತ್ಕೀರ್ತಿಯನ್ನು ಬಂಧನದಲ್ಲಿಟ್ಟು ಆತನೇ ರಾಜ್ಯಭಾರವನ್ನು ಮಾಡುತ್ತಿರುವರು. ನಂತರ ನಮ್ಮ ರಾಜರು ಎಲ್ಲೋ ಹೊರಟು ಹೋದರು. ಆಹಾ, ಅಂತಹ ಸತ್ಯವಂತರಿಗೆ ಇಂತಹ ಕಷ್ಟವೂ ಬರಬಹುದೇ? ಅಯ್ಯ, ನಿಮ್ಮನ್ನು ನೋಡಿದರೆ ನನಗೆ ಬಹಳ ಕನಿಕರ ಉಂಟಾಗುತ್ತಿರುವುದು. ನೀವು ಈ ಕಾಡಿನಲ್ಲಿ ಇರಬೇಡಿ, ನನ್ನ ಜೊತೆ ಬರುವಿರಿ. ಅನ್ನ ಬಟ್ಟೆಯನ್ನು ಕೊಟ್ಟು ಕಾಪಾಡುವೆನು. ಹಾಗೆ ಆಗಲಿ ಸ್ವಾಮಿ. ಅಯ್ಯ, ನಾನು ಕಬ್ಬಿಣವನ್ನು ಕಾಯಲು ಹಾಕುತ್ತೇನೆ, ನೀನು ತಿದಿಯನ್ನು ಒತ್ತು. ನಿನ್ನ ಹೆಂಡತಿಯು ಚಮಟಿಕೆಯಿಂದ ಕಬ್ಬಿಣವನ್ನು ಬಡಿಯಲಿ. ನಿನ್ನ ಮಗನು ನನ್ನ ಕುಂಟು ಕುದುರೆಯನ್ನು ಕಾಯ್ದುಕೊಂಡು ಬರಲಿ. ಹಲೋ, ಬಡಿಯಮ್ಮ, ಬಡಿಯಮ್ಮ, ಸರಿಯಾಗಿ ಬಿಡಿಯಮ್ಮ. ಇಲ್ಲಾಕಮ್ಮ ಇಲ್ಲಿ. ಅಯ್ಯ, ನೀನು ತಿದಿಯನ್ನು ಒತ್ತು. ಈ ಕಡೆ ಹಾಕಮ್ಮ. ಹಾ, ಅಲ್ಲಿ ಹಾಕಲ್ಲ, ಇಲ್ಲೇ ಹಾಕಮ್ಮ. ಹಾ ಹಾ, ಸಾಕು, ನಿಲ್ಲಿಸಿ. ಅಯ್ಯ, ನೀವು ಇನ್ನು ಮುಂದೆ ಇದೇ ರೀತಿ ಕೆಲಸವನ್ನು ಮುಗಿಸಿಕೊಂಡು ಊಪೋಟಾಚಾರಗಳನ್ನು ಮುಗಿಸಿಕೊಂಡು ಕೆಲಸಕ್ಕೆ ಸರಿಯಾದ ಸಮಯಕ್ಕೆ ಬರಬೇಕು, ತಿಳಿಯುತ್ತೆ? ಹಾಗೆ ಆಗಲಿ ಸ್ವಾಮಿ. ನೀವೇ ನಮಗೆ ತಂದೆ ತಾಯಿಗಳು, ತಮ್ಮ ಆಜ್ಞೆಯಂತೆ ಆಗಲಿ. ಆಗಲಿ ಅಯ್ಯ. ದೇವ ನಿನ್ನ ರಾಜ್ಯದ ನ್ಯಾಯವಿದೆನೋ, ನ್ಯಾಯವಿದೆನೋ, ಅನ್ಯಾಯವಿದೆನೋ, ಅನ್ಯಾಯವಿದೆನೋ. ದೇವ ನಿನ್ನ ರಾಜ್ಯದ ನ್ಯಾಯವಿದೆನೋ, ನ್ಯಾಯವಿದೆನೋ, ಅನ್ಯಾಯವಿದೆನೋ, ಅನ್ಯಾಯವಿದೆ
ಅನ್ಯಾಯವಿದೆನೋ ಅನ್ಯಾಯವಿದೆನೋ. ಪರಮಾತ್ಮ, ಅಂದು ಬ್ರಾಹ್ಮಣರೆದುರಲ್ಲಿ ಅಂದು ನಿನ್ನ ಬ್ರಾಹ್ಮಣರೆದುರಲ್ಲಿ ಜರಿದಿದ್ದಕ್ಕೆ ನಮಗಿಂತಹ ಕಷ್ಟವನ್ನು ಕೊಟ್ಟೆಯ ಪರಮಾತ್ಮ. ಇರಲಿ ಶನಿದೇವ, ನಾನು ನಿನ್ನ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಬಾ ತಂದೆ ಶನಿರ. ಬಾ ತಂದೆ ಶನಿದೇವ, ಕಾಪಾಡೋ ನಿನ್ನ ಕಂದನ, ಮನ್ನಿಸೋ ನಿನ್ನ ಪಾಲನ, ಮನ್ನಿಸೋ ನಿನ್ನ ಕಂದನ. ಶನಿರಾಜ, ಬಾ ತಂದೆ ಶನಿದೇವ, ಕಾಪಾಡೋ ನಿನ್ನ ಕಂದನ, ಮನ್ನಿಸೋ ನಿನ್ನ ಪಾಲನ, ಮನ್ನಿಸೋ ನಿನ್ನ ಕಂದನ. ಕರುಣಾಂತರಂಗ ಕೃಪೆ ತೋರೋ ದೇವ, ಕರುಣಾಂತರಂಗ ಕೃಪೆ ತೋರೋ ದೇವ. ಕಂದನ ಕೈ ಬಿಡದೆ ಕಾಪಾಡೆಯ, ಈ ಕಂದನ ಕೈ ಬಿಡದೆ ಕಾಪಾಡೆಯ, ಕಂದನ ಕೈ ಬಿಡದೆ ಕಾಪಾಡೆಯ. ಆ ತಂದೆ ಶನಿದೇವ, ಕಾಪಾಡೋ ನಿನ್ನ ಕಂದನ, ಮನ್ನಿಸೋ ನಿನ್ನ ಪಾಲನ, ಮನ್ನಿಸೋ ನಿನ್ನ ಕಂದನ. ಚಪ್ಪಾಳೆಯನ್ನು ತಟ್ಟಿ ಧಿಕ್ಕರಿಸಿದ ಕಾಲದಲ್ಲಿ ನನ್ನನ್ನು ಧ್ಯಾನ ಮಾಡುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಮಾಡಿದ್ದನು. ಆದರೆ ಈಗ ಅವನ ಗರ್ವವು ಹಡಗಿತು. ಅವನು ಈಗ ನಾನು ಕಷ್ಟಗಳಿಂದ ಬಿಡುಗಡೆ ಮಾಡಿ ನಾನೀಗಲೇ ಓರ್ವ ಬ್ರಾಹ್ಮಣನಾಗಿ ಹೋಗಿ ಅವನಿಗೆ ನನ್ನ ಮಹಿಮೆಯೆಲ್ಲ ತಿಳಿಸಿ ಬರುತ್ತೇನೆ. ನಾನೀಗಲೇ ಹೋಗುತ್ತೇನೆ. ಪರಮಾತ್ಮ, ಶನಿದೇವರ ಕಥೆಯನ್ನು ಓದಿಸಿ ಪಾರಾಯಣ ಮಾಡೋಣವೆಂದರೆ ಯಾರು ಪಾರಾಯಣ ಮಾಡುವವರೇ ಸಿಕ್ಕುತ್ತಿಲ್ಲವಲ್ಲ. ಪರಮಾತ್ಮ, ನೀನೇ ದೊರಕಿಸಿಕೊಡುತ್ತಂದೆ. ಅಯ್ಯ, ನೀನು ಯಾರು? ಅದು ಅಲ್ಲದೆ ನೇತ್ರಗಳಿಲ್ಲದೆ ಅಂಧಕನಾಗಿ ಶನಿದೇವರ ಪಾರಾಯಣವನ್ನು ಮಾಡುತ್ತಿರುವಲ್ಲ, ನೀನು ಯಾರು? ಅದು ಅಲ್ಲದೆ ನಿನ್ನ ಪಕ್ಕದಲ್ಲಿ ಕುಳಿತಿರುವವರು ಯಾರು? ಸ್ವಾಮಿ, ನಾನೊಬ್ಬ ಕಣ್ಣಿಲ್ಲದ ಕುರುಡನು. ಈಕೆಯೂ ನನ್ನ ಪತ್ನಿಯು, ಈಕೆಯೂ ನನ್ನ ಮಗನು ಸ್ವಾಮಿ. ಅಯ್ಯ, ಅವೆಲ್ಲ ಜನನ ಕಾಲದಲ್ಲಿಯೇ ಓದವೋ ಅಥವಾ ಮಧ್ಯಕಾಲದಲ್ಲಿಯೇ ಓದವೋ? ಸ್ವಾಮಿ, ಇವೆಲ್ಲವೂ ಮಧ್ಯಕಾಲದಲ್ಲೇ ಓದವು ಸ್ವಾಮಿ. ಸ್ವಾಮಿ, ಈ ದಿನ ನಮ್ಮ ಮನೆಯಲ್ಲಿ ಶನಿದೇವರ ಪಾರಾಯಣ ಮಾಡಿ ನಾವು ಕೊಡುವ ದಾನವನ್ನು ಸ್ವೀಕರಿಸಿ ಸ್ವಾಮಿ. ನೀವು ಯಾರು ಸ್ವಾಮಿ? ಅಯ್ಯ, ನಾನು ಓರ್ವ ಬ್ರಾಹ್ಮಣನು. ನಾನು ಶನಿದೇವರ ಪಾರಾಯಣವನ್ನು ಮಾಡಿ ಕಾಲ ಕಳೆಯುತ್ತಿದ್ದೇನೆ ಸ್ವಾಮಿ. ಹಾಗಾದರೆ ಈ ದಿವಸ ನಮ್ಮ ಮನೆಯಲ್ಲಿ ಶನಿದೇವರ ಪಾರಾಯಣ ಮಾಡಿ ನಾನು ಕೊಡುವ ದಾನವನ್ನು ಸ್ವೀಕರಿಸಿ ಸ್ವಾಮಿ. ಅಯ್ಯ, ಆ ಶನಿದೇವರು ನಿನಗೆ ಇನ್ನೂ ಶನಿದೇವರು ಹಿಡಿದು ನಿನಗೆ 7 ವರ್ಷವಾಯಿತು. ಆದರೂ ಇನ್ನೂ 6 ತಿಂಗಳು ನಿನಗೆ ಕಾಣಬೇಕಿತ್ತು. ಆದರೆ ದೃಢಭಕ್ತಿಯಿಂದ ಪೂಜಿಸು, ಅವನು ನಿನ್ನ ಕಷ್ಟಗಳಿಂದ ಪಾರು ಮಾಡುತ್ತೇನೆ. ಅದು ಅಲ್ಲದೆ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಇವುಗಳೆಲ್ಲವನ್ನು ತ್ಯಜಿಸಿ ಭಕ್ತಿ ಎಂಬ ದೀಪವನ್ನು ಹಚ್ಚಿ ಆರಾಧಿಸು, ನಿನ್ನ ಕಷ್ಟಗಳನ್ನು ಪರಿಹರಿಸುತ್ತಾನೆ. ಹಾಗೆ ಆಗಲಿ ಪರಮಾತ್ಮ. ಅಯ್ಯ, ಆ ಶನಿದೇವರು ಹರಿಹರ ಬ್ರಹ್ಮಾದಿಗಳನ್ನು ಬಿಟ್ಟವನಲ್ಲ, ಸುರ 300 ಕೋಟಿ ದೇವತೆಗಳನ್ನು ಬಿಟ್ಟವನಲ್ಲ, ರಾಕ್ಷಸರು, ಗರುಡ ಗಂಧರ್ವರು, ಕಿನ್ನರ ಕಿಂಪುರುಷಾದಿಗಳನ್ನೂ ಸಹ ಬಿಟ್ಟವನಲ್ಲ. ನಳ, ಪುರೂರವ, ದದೀಚ, ಸಿಬಿ ಚಕ್ರವರ್ತಿ, ಶ್ರೀರಾಮಚಂದ್ರ, 10 ತಲೆಗಳುಳ್ಳ ಪ್ರಚಂಡ ರಾವಣ, ಇಂಥ ಪರಾಕ್ರಮಗಳನ್ನು ಬಿಟ್ಟವನಲ್ಲ. ಅದು ಅಲ್ಲದೆ ಸೀತಾ, ತಾರಾ, ಮಂಡೋದರಿ, ಅನುಸೂಯ, ಅಹಲ್ಯ, ಸತ್ಯವತಿ, ದಮಯಂತಿ
ಇಂತಹ ಪತಿರಥ ಶಿರೋಮಣಿಗಳನ್ನು ಸಹ ಬಿಟ್ಟವನಲ್ಲ. ಹೀಗಿರುವಲ್ಲಿ ನಿನಗೇ ಕೊಟ್ಟಿರುವ ಕಷ್ಟಗಳೊಂದು ಭಾವಿಸಿದೆಯಾ? ಪರಮಾತ್ಮ, ಆ ಶನಿ ಮಹಾತ್ಮನ ಪ್ರಭಾವವು ಅಧಿಕವಾಗಿರುವುದು. ನಾನು ಕೊಡುವ ದಾನವನ್ನು ಸ್ವೀಕರಿಸಿ ನಮ್ಮನ್ನು ಆಶೀರ್ವದಿಸಿ ಸ್ವಾಮಿ. ಅಯ್ಯ, ಈ ದಿವಸ ಶನಿದೇವರ ಪಾರಾಯಣವನ್ನು ಮಾಡಿಸಿ ನೀನು ಮಾಡಿರುವ ದಾನವೇ ನಿನ್ನನ್ನು ಮುಂದೊಂದು ದಿನ ಕಾಪಾಡುವುದು. ನಾನಿನ್ನೂ ಬರುವೆನು. ಹಾಗೇ ಆಗಲಿ ಸ್ವಾಮಿ. ಕಣ್ಣ ಕೊಡೋ ಕಣ್ಣ ಕುರುಡು ಪಾಪಿಗೆ, ಕಣ್ಣು ಇಲ್ಲದ ಈ ಅಂಧಗಾತಿಗೆ, ಈ ಅಂಧಗಾತಿಗೆ. ಕಣ್ಣ ಕೊಡೋ ಕಣ್ಣ ಕುರುಡು ಪಾಪಿಗೆ, ಕಣ್ಣು ಇಲ್ಲದ ಈ ಅಂಧಗಾತಿಗೆ, ಈ ಅಂಧಗಾತಿಗೆ. ಸತ್ಯ ಮುಖವ ನೋಡಲು ನನಗೆ ಹಿತವು ಬಾರದೆ, ಸತ್ಯ ಮುಖವ ನೋಡಲು ನನಗೆ ಹಿತವು ಬಾರದೆ, ಅಡುಗೆಯಾಗಬಹುದೇ ಈ ಕುರುಡು ಪಾಪಿಗೆ. ಕಣ್ಣ ಕೊಡೋ ಕಣ್ಣ ಕುರುಡು ಪಾಪಿಗೆ, ಕಣ್ಣು ಇಲ್ಲದ ಈ ಅಂಧಗಾತಿಗೆ, ಈ ಅಂಧಗಾತಿಗೆ. ಮಂತ್ರಿ, ನಮ್ಮ ಅರಮನೆಯ ಪಂಡಿತೋತ್ತಮವನ್ನು ಕರೆದು ಊಟ ಉಪಚಾರದಿಂದ ತೃಪ್ತಿಪಡಿಸಿ ಒಂದು ಮರ ಒಂದನ್ನು ದಾನವಾಗಿ ಕೊಡುವಂತೆ ತಿಳಿಸುವಂತನಾಗುವ. ಬರುತ್ತಿರುವರಲ್ಲ ಬ್ರಾಹ್ಮಣರೇ, ಬರೀ ಮಾತಾಡು. ಈ ಮೂಟೆ ಏನು? ಎಲ್ಲಿಂದ ಬಂದಿರಿ? ಅಯ್ಯ, ಇವತ್ತು ಸೂರಸೇನ ಮಹಾರಾಜರು ವರದಂತಿ ಹಬ್ಬ ಮಾಡಿ ಒಂದು ಮರ ಒಂದನ್ನು ದಾನವಾಗಿ ನೀಡುತ್ತಿದ್ದಾರೆ. ನೀನು ಇಸ್ಕೋ, ಹೋಗು, ನಾನು ಬರ್ತೀನಿ ಅಷ್ಟೇ. ಆಹಾ, ಆ ಸೂರಸೇನ ಮಹಾರಾಜನು ನನಗಿಂತ ಧನಿಕನೇನಲ್ಲ. ಇರಲಿ, ಆ ರಾಜನಲ್ಲಿಗೆ ಹೋಗಿ ವಿಚಾರಿಸುವೆನು. ನಮಸ್ಕಾರ ಮಹಾಪ್ರಭು. ಶೆಟ್ಟಿ ಮಹಾಪ್ರಭು, ಈ ದಿವಸ ತಾವು ಒಂದೊಂದು ಮರ ಒಂದೊಂದು ದಾನವಾಗಿ ನೀಡಿದರಂತಲ್ಲ, ಕಾರಣವೇನು? ಧರ್ಮವನ್ನು ಪಡೆಯಲು ಈ ರೀತಿ ಮಾಡಿದೆನೋ? ಹಾಗಾದರೆ 10 ಮರವನ್ನು ತಕ್ಕಡಿಯಲ್ಲಿ ಸುರಿಯುತ್ತೇನೆ, ನನಗೊಂದು ಧರ್ಮವನ್ನು ಕೊಡಿಸಿ. ಆಗಲಿ, ನಮ್ಮ ರಾಜ್ಯದಲ್ಲಿ ಯಾರು ಇರುವರೇನೋ ನೋಡೋಣ. ಇಲ್ಲ ಚಾರಕನೇ. ಮಹಾಪ್ರಭು, ಹೇಳು ಮುಂದೆ ಕೇಳು, ಮುಂದೆ ಕೇಳು, ಮಾತಾಡು. ಚಂದ್ರ, ಯಾರ ಮುಂದೆ ಚಂದ್ರಹಾಸೆ, ಬರ್ರು ಬೇಗ. ಸೌರಾಷ್ಟ್ರದಲ್ಲಿ ನಡೆಯುವ ಧರ್ಮವನ್ನು ನೋಡೋಣ. ನನ್ನ ಕೈ ಹಿಡಿದು ಕರೆದುಕೊಂಡು ನೋಡೆ. ಎಲೆ ಶೆಟ್ಟಿ, ಚಿಂತೋಲನ್ನು ತಂದು ಹಾಕಿ ಒಂದು ಪಾಗಡಿಯಲ್ಲಿ ನಿನ್ನ 10 ಮರ ಒಂದನ್ನು ಸುರಿಯುವನಾಗುವ. ಆಗಲಿ ಮಹಾಪ್ರಭು, ಧರ್ಮದವರು ಬರಲಿ. ಚಂದ್ರಹಾಸೆ, ನನ್ನನ್ನು ಆ ತಕ್ಕಡಿಯ ಬಳಿಗೆ ಕರೆದುಕೊಂಡು ಹೋಗಿ ನಿಲ್ಲಿಸು. ನಾನು ಹಿಂದೆ ರಾಜನಾಗಿದ್ದು ಅನೇಕ ದಾನ ಧರ್ಮವನ್ನು ಮಾಡಿರುವನು. ಆ ದಾನ ಧರ್ಮವೇನಾದರೂ ಇದ್ದರೆ ನಮ್ಮನ್ನು ಕಾಪಾಡಲಿ. ಇದೇನು ಕುರುಡ, ಸುಳ್ಳು ಪಳ್ಳು ಬರೆದಿಟ್ಟರೆ ಧರ್ಮದ ತೂಕ ಏರುವುದೇನು? ಹೊಟ್ಟೆಗಿಲ್ಲದೆ ಕಳ್ಳತನವನ್ನು ಮಾಡಿ ಕಣ್ಣುಗಳನ್ನು ಕಳೆದುಕೊಂಡು ಅಲೆಯುತ್ತಿರುವ ಮಂಗನೆ, ನಿನಗೆ ತಕ್ಕ ಧರ್ಮ, ನಿನ್ನನ್ನು ಆಚೆಗೆ ದೂಕುವೇನು. ಸ್ವಾಮಿ, ನನಗೊಂದು ಗಂಟೆ ಕಾಲಾವಕಾಶ ಕೊಟ್ಟರೆ ಮರೆತಿರುವುದನ್ನು ನೆನಪಿಸಿಕೊಂಡು ನೆರವೇರಿಸುವೆನು. ಹಾಗೆ ಆಗಲಿ, ನೋಡೋಣ. ತಂದೆ, ತಂದೆಯೇ, ನಾವು ಹಿಂದೆ ಶನಿ ಪಾರಾಯಣ ಮಾಡಿಸಿದವಲ್ಲ, ಆ ಸಮಯದಲ್ಲಿ ನೀವು ಮಾಡಿದ ಧರ್ಮ. ಆಹಾ, ನಾವು ಮಾಡಿದ ನನ್ನ ಧರ್ಮ. ಮಗನು ಹೇಳಿದಂತೆ ಹಿಂದೆ ನಾವು ಶನಿದೇವರ ಪಾರಾಯಣ ಮಾಡಿಸಿ ಇದ್ದ ದಾನ ಧರ್ಮವೇನಾರಿದ್ದರೆ ನಮ್ಮನ್ನು ಕಾಪಾಡಲಿ. ಶ್ರೀದೇವರ ಪಾದಾರವೇ ಗತಿ. ಗೋವಿಂದ ಗೋವಿಂದ. ಶೆಟ್ಟಿ, ಸಮತೂಕವಾಯಿತೆ. ಮಹಾಪ್ರಭು, ಕುರುಡನ ಧರ್ಮವೇ ಹೆಚ್ಚುತ್ತಿರುವುದಲ್ಲ. ಎಲೆ ಶೆಟ್ಟಿ, ಕುರುಡನೆಂದು ಅಪಹಾಸ್ಯ ಮಾಡುತ್ತಿದ್ದೀಯಲ್ಲ, ಈತನು ಎಂತ ಸತ್ಯವಂತನಾಗಿರ್ಬೇಕು. ಈ ಧರ್ಮಕ್ಕೆ
ಇನ್ನು ಒಂದನ್ನು ತಂದು ಸುರಿಯವನಾಗು. ಮಹಾಪ್ರಭು, ನಮ್ಮ ಮನೆಯಲ್ಲಿದ್ದ ಬಂಗಾರವನ್ನೆಲ್ಲ ತಂದು ಸುರಿದರೂ ಈತನ ಧರ್ಮವೇ ಹೆಚ್ಚುತ್ತಿರುವುದು. ಈತನ ಹೆಂಡತಿಯ ಮಾಂಗಲ್ಯವನ್ನು ಇಡುವಂತೆ ತಿಳಿಸುವಂತನಾಗು. ಚಂದ್ರಹಾಸೆ, ಮಾಂಗಲ್ಯವೊಂದು ಕಳಚಿ ತಕ್ಕಡಿಯ ಬಳಿ ಇಡುವಳಾಗು. ಎಲೆ ಶೆಟ್ಟಿ, ಈತರು ಎಂತ ಸತ್ಯವಂತರಾಗಿರ್ಬೇಕು. ಹೌದು ಮಹಾಪ್ರಭು, ಈಕೆಯು ಶಾರದೆಯೋ ಲಕ್ಷ್ಮಿಯೋ ಸರಸ್ವತಿಯೋ ಕಾಣಿನಲ್ಲ. ನಾನೀಗಲ ಪ್ರಾತಃ ಜಗ್ಗಿದು ನೋಡುವೆನು. ಎಲೇ ರಾಜನೇ, ನಿನ್ನ ಸತ್ಯಕ್ಕೆ ನಾನು ಮೆಚ್ಚಿದೆನು. ನೀನು ಯಾವ ವರವನ್ನಾದರೂ ಕೇಳು, ನಾನು ಕೊಡಲು ಸಿದ್ಧನಾಗಿರುವೆ. ನೀನು ಯಾರೆಂದು ನನ್ನ ಗುರುತಿಸಿ ನೋಡು. ಪರಮಾತ್ಮ, ನಾನು ಯಾರೆಂದು ಗುರುತಿಸಲಿ ತಂದೆ? ಹಿಂದೆ ಕರಚಪ್ಪಾಳೆಯನ್ನು ತಟ್ಟಿ ಯಾರನ್ನು ಧಿಕ್ಕರಿಸಿದೆಯೋ ಅವರೇ ಎಂದು ತಿಳಿ. ಪರಮಾತ್ಮ, ಶನಿರಾಜ ತಂದೆ. ಅಯ್ಯ ರಾಜನೇ, ಅಯ್ಯ ನಿನ್ನ ಸತ್ಯಕ್ಕೆ ನಾನು ಮೆಚ್ಚಿ ಪ್ರಸನ್ನನಾಗಿರುವೆ. ನೀನು ಯಾವ ವರವನ್ನಾದರೂ ಕೇಳು, ನಾನು ಕೊಡಲು ಸಿದ್ಧನಾಗಿರುವೆ. ಪರಮಾತ್ಮ, ನನಗೆ ಕೊಟ್ಟ ಕಷ್ಟವನ್ನು ನನ್ನ ರಾಷ್ಟ್ರದ ಜನರಿಗೆ ಕೊಡಬೇಡವೆಂದು ಬೇಡಿಕೊಳ್ಳುವೆನು. ಭಲೇ ರಾಜನೇ, ನೀನೇ ಸರಿ. ನಿನಗೆ ಹೋಗಿರುವ ಕಣ್ಣುಗಳು ಬರಲಿ, ನಿನ್ನ ಮಡದಿಗೆ ಹೋಗಿರುವ ನಾಲಿಗೆಯೂ ಬರಲಿ, ನಿನ್ನ ಮಗನಿಗೆ ಹೋಗಿರುವ ಕರಗಳೂ ಬರಲಿ. ನೀನು ನಿನ್ನ ರಾಜ್ಯಭಾರವನ್ನು ಆಳಿಕೊಂಡು ಸುಖ ಸಂತೋಷದಿಂದ ಇರುವಂತನಾಗು. ನಾನಿನ್ನು ನನ್ನ ನಿಜ ಸ್ಥಾನಕ್ಕೆ ಹೋಗಿ ಬರುವೆನು. ಆರತಿ ಬೆಳಗುವೆ ಬಾರಪ್ಪ, ಆನಂದದಿಂದ ನಲಿದಾಡಪ್ಪ. ಆರತಿ ಬೆಳಗುವೆ ಬಾರಪ್ಪ, ಆನಂದದಿಂದ ನಲಿದಾಡಪ್ಪ. ಬಾ ನನ್ನ ಸ್ವಾಮಿ ಶನಿದೇವನಿ, ಬಾ ನನ್ನ ತಂದೆ ಶನಿದೇವನಿ, ಬಾರಯ್ಯ ಶನಿದೇವ ಭಕ್ತರನು ಕಾಪಾಡು. ಬಾರಯ್ಯ ಶನಿದೇವ ಭಕ್ತರನು ಕಾಪಾಡು. ಜಗಡಗಿರಿಯಲ್ಲಿ ಜನಿಸಿದೆಯಾ, ಜಗಡಗಿರಿಯಲ್ಲಿ ಜನಿಸಿದೆಯ, ಈ ಲೋಕದಲ್ಲೆಲ್ಲ ನೆನೆಸಿದೆಯ, ಈ ಲೋಕದಲ್ಲೆಲ್ಲ ನೆನೆಸಿದೆಯ. ಬಾರಯ್ಯ ಶನಿದೇವ ಭಕ್ತರನು ಕಾಪಾಡು. ಅರತಿ ಬೆಳಗುವೆ, ಅರತಿ ಬೆಳಗುವೆ, ಅರತಿ ಬೆಳಗುವೆ ಬಾರಪ್ಪ, ಆನಂದದಿಂದ ನಲಿದಾಡಪ್ಪ. ಬಲಿಯ ಮರದಲ್ಲಿ ಜನಿಸಿದ ಸ್ವಾಮಿ, ಬಲಿಯ ಮರದಲ್ಲಿ ಜನಿಸಿದ ಸ್ವಾಮಿ, ತಾರೆಯ ಮರದಲ್ಲಿ ಜನಿಸಿದ ಶನಿಯು, ತಾರೆಯ ಮರದಲ್ಲಿ ನೆನೆಸಿದ ಶನಿ. ಬಾರಯ್ಯ ಶನಿದೇವ ಭಕ್ತರನು ಕಾಪಾಡು. ಬಾರಯ್ಯ ಶನಿದೇವ ಭಕ್ತರನು ಕಾಪಾಡು. ಅರತಿ ಬೆಳಗುವೆ, ಅರತಿ ಬೆಳಗುವೆ, ಅರತಿ ಬೆಳಗುವೆ ಬಾರಪ್ಪ, ಆನಂದದಿಂದ ನಲಿದಾಡಪ್ಪ.
ಗೋವಿಂದ 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 ಮಂಗಳ ಹೌದು ಹೌದು ಅದೇ ಅಯ್ಯ ಬಾಮೈದನೇ ಭಾವನವರೇ, ನಾನು ಮಾಡಿದ ಅಪರಾಧವನ್ನು ಮನ್ನಿಸಿ ಬಿಟ್ಟ ರಾಜ್ಯವನ್ನು ಪುನಃ ಆಳುವುದಿಲ್ಲ. ಚಿತ್ರಕುಮಾರನಿಗೆ ಪಟ್ಟಾಭಿಷೇಕವನ್ನು ಮಾಡೋಣ. ಹಾಗೆ ಆಗಲಿ ಸೋದರಿ, ನಾನು ಮಾಡಿದ ಅಪರಾಧವನ್ನು ಮನ್ನಿಸಮ್ಮ. ಕಿರೀಟ ಕೊಡಪ್ಪ ಅಂದ. ಕಿರೀಟ ದೊಡ್ಡದಾಯ್ತದೆ ಇದು ಅವನಿಗೆ. ಕಿರೀಟ ಗೊತ್ತಲ್ಲಿ ಕಿರೀಟ ಕಾಪಿರ ಬಂದು ಗೊತ್ತಲ್ಲಿ ನಿಂದೆ ಕೊಡೋದಾಗೆ ಕೊಡ ಹೋಗ ಕುಡ್ಸು ಹಾ ಪಟ್ಟವ ಕಟ್ಟಿರೆ ರಾಜ ಪಟ್ಟವ ಕಟ್ಟಿರೆ ರಾಜಗೆ ಉದದೆ ಪಟ್ಟವ ಕಟ್ಟಿರೆ ಪಟ್ಟವ ಕಟ್ಟಿ ಅವಯರಿಗೆ ಉದದೆ ಪಟ್ಟವ ಕಟ್ಟಿ ವಿನದಿ ಉದದೆ ಪಟ್ಟವ ಕಟ್ಟಿರೆ ರಾಜಗೆ ರಾಜಕುಮಾರಗೆ ರಾಜಾಧಿರಾಜ ರಾಜಕುಮಾರ ಚತುರ ಮಹಾರಾಜಗೆ ಮುದದಿ ಪಟ್ಟವ ಕಟ್ಟಿರೆ ಚತುರನಿಗೆ ಮುದದಿ ಪಟ್ಟವ ಕಟ್ಟಿರೆ ಜಯ 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 ಮಂಗಳ ಶನಿದೇವ ಜಯ ಶುಭ ಮಂಗಳ ಮಹಾದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ ಶನಿದೇವ ತಂದೆಯು ನೀನೇ ಶನಿದೇವ ತಾಯಿಯು ನೀನೇ ಶಮದೇವ ತಾಯಿಯು ನೀನೇ ಮಗದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ ಶನಿದೇವ ವಾಕನ ಶನಿದೇವ ವಾಕನ ಶನಿದೇವ ಕಲಿಯುಗ ಪುರುಷನ ಶನಿದೇವ ಕಲಿಯುಗ ಪುರುಷನ ಶನಿದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ ಶನಿದೇವ ಕಾಡಿಸಬೇಡವೋ ಕಾಡಿಸಬೇಡವೋ ಶನಿದೇವ ಕಾಡಿಸಬೇಡವೋ ಶನಿದೇವ ಕರಗಳ ಮುಗಿಯುವೆ ಶನಿದೇವ ಕರಗಳ ಮುಗಿಯುವೆ ಶನಿದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ ಶನಿದೇವ ರಾಮ ಜಯ ತೋ ಶ್ರೀ ರಾಮ ಸುರಾಮ ರಾಮ ರವಿರುತ ಪದ ರಾಮ ರವಿರುತ ಪದ ಅಮೃತ ಪದಾಯ ರಾಮ ಜಯ ತು ಶ್ರೀ ರಾಮ ಸುರಾಮ ರಾಮ ಜಯ ತು ಶ್ರೀ ರಾಮ ಸುರಾಮ ರಾಮ ಜಯತು ಶ್ರೀರಾಮ ಸುರಾಮ ಅಮರ ವಿರುತ ಪದ ಅಮರ ವಿರುತ ಪದ ಅಮಿತ ಪದಾಯ ರಾಮ ಜಯತು ಶ್ರೀ ರಾಮ ಸುರಾಮ ಲಕ್ಷ್ಮೀ ರಮಣ ಗೋವಿಂದ
ಶನಿದೇವರ ಪಾದಾರವೇ ಗತಿ ಗೋವಿಂದೋ, ಮುನೇಶ್ವರ ಸ್ವಾಮಿಯ ಪಾದಾರವೇ ಗತಿ ಗೋವಿಂದೋ, ಆತ್ಮರಾಮ ಪರಬ್ರಹ್ಮ ಗೋವಿಂದೋ, ಜಯಾಜಿ ನಮಃ ಪಾರ್ವತಿ ಪತಿ. ಭಕ್ತ ಮಂಡಲಿ ಕಿ, ಭಕ್ತ ಮಂಡಲಿ ಕಿ, ಭಕ್ತ ಮಂಡಲಿ ಕಿ.